ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ. ಜೀವಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಭಾಗ 2 ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ಭಾಗ 1 ವಿಡಿಯೋದಲ್ಲಿ ನಾವು ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತದೆ ಎನ್ನುವುದರ ಕುರಿತಾಗಿ ಚರ್ಚೆ ಮಾಡಿದ್ದೇವೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮನುಷ್ಯರಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತದೆ ಎನ್ನುವುದರ ಕುರಿತಾಗಿ ನಾವು ಚರ್ಚೆ ಮಾಡುತ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಸಸ್ಯಗಳಲ್ಲಿ ಸಸ್ಯಗಳು ಯಾವಾಗ ಹೂಗಳನ್ನು ಬಿಡ್ತಾ ಇದ್ವೋ ಆ ಸಮಯದಲ್ಲಿ ಸಂತಾನೋತ್ಪತ್ತಿ ನಡೀತಾ ಇತ್ತು. ಅದೇ ರೀತಿಯಲ್ಲಿ ಮನುಷ್ಯರಲ್ಲಿ ಸಂತಾನೋತ್ಪತ್ತಿಯು ಮನುಷ್ಯರು ಪ್ರೌಢಾವಸ್ಥೆಗೆ ಬಂದಾಗ, ವಯಸ್ಸಿಗೆ ಬಂದಾಗ ಅವರಲ್ಲಿ ಸಂತಾನೋತ್ಪತ್ತಿಯ ಒಂದು ಕ್ರಿಯೆಗಳು ಆರಂಭ ಆಗುತ್ತವೆ. ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ಹೇಗೆಲ್ಲ ನಡೆಯುತ್ತದೆ, ಯಾವೆಲ್ಲ ಅಂಗಗಳು ಆ ಒಂದು ಸಂತಾನೋತ್ಪತ್ತಿ ಕ್ರಿಯೆಗಾಗಿ ಸಹಾಯವನ್ನು ಮಾಡುತ್ತವೆ ಎನ್ನುವುದರ ಕುರಿತಾಗಿ ನಾವು ವಿವರವಾಗಿ ಚರ್ಚೆ ಮಾಡುತ್ತಾ ಹೋಗೋಣ. ಹುಡುಗ ಅಥವಾ ಹುಡುಗಿಯರಲ್ಲಿ ಸಂತಾನೋತ್ಪತ್ತಿ ಅಂಗಗಳು ಪರಿಪಕ್ವವಾಗುವ ಅವಧಿಯನ್ನು ಪ್ರೌಢಾವಸ್ಥೆ ಎನ್ನುವರು. ಆತ್ಮೀಯ ವಿದ್ಯಾರ್ಥಿಗಳೇ, ಜೀವಿಗಳು ಬದುಕಿರಬೇಕಾದ್ರೆ ಸಾಕಷ್ಟು ಕ್ರಿಯೆಗಳನ್ನು ಮಾಡಬೇಕಾಗುತ್ತದೆ. ನಿಮಗೆಲ್ಲ ಗೊತ್ತಿರಬಹುದು, ಜೀವಕ್ರಿಯೆಗಳು ಘಟಕದಲ್ಲಿ ತಾವುಗಳು ಅಧ್ಯಯನ ಮಾಡಿದ್ದೀರಿ. ಜೀವಿಯೊಂದು ಬದುಕಿರಬೇಕಾದ್ರೆ ಉಸಿರಾಟ ಕ್ರಿಯೆಯನ್ನು ಮಾಡುತ್ತಾ ಇರಬೇಕು, ಪೋಷಣಾ ಕ್ರಿಯೆಯನ್ನು ಮಾಡ್ತಾ ಇರಬೇಕು. ಅದೇ ರೀತಿಯಲ್ಲಿ ಆ ಜೀವಿಯಲ್ಲಿ ಸಾಗಾಣಿಕಾ ಕ್ರಿಯೆ, ವಿಸರ್ಜನೆ ಕ್ರಿಯೆ, ಹೀಗೆ ನಾನಾ ರೀತಿಯ ಕ್ರಿಯೆಗಳು ಆ ಒಂದು ಜೀವಿ ಹುಟ್ಟಿದಾಗಿನಿಂದ ಆ ಜೀವಿಯಲ್ಲಿ ನಡೆಯುತ್ತಾ ಇರುತ್ತವೆ. ಆದರೆ ಈ ಸಂತಾನೋತ್ಪತ್ತಿ ಕ್ರಿಯೆ ಎನ್ನುವುದು ಜೀವಿಗಳು ಅಂದರೆ ಮನುಷ್ಯರು ಪ್ರೌಢಾವಸ್ಥೆಗೆ ಬಂದಾಗ ಆ ಸಂತಾನೋತ್ಪತ್ತಿಯ ಅಂಗಗಳು ಪರಿಪಕ್ವವಾಗುತ್ತವೆ. ಹುಡುಗ ಅಥವಾ ಹುಡುಗಿ ಪ್ರೌಢಾವಸ್ಥೆಗೆ ಬಂದಾಗ, ವಯಸ್ಸಿಗೆ ಬಂದಾಗ ಅವರ ಒಂದು ದೇಹದಲ್ಲಿ ಸಂತಾನೋತ್ಪತ್ತಿಯ ಅಂಗಗಳು ಬೆಳೆದು ಆ ಬೆಳೆದ ನಂತರದಲ್ಲಿ ಅವರು ಸಂತಾನೋತ್ಪತ್ತಿ ಕ್ರಿಯೆ ಮಾಡಲು ಯೋಗ್ಯರಾಗುತ್ತಾರೆ. ಈ ಒಂದು ವಿಷಯವನ್ನು ತಾವುಗಳು ಚೆನ್ನಾಗಿ ನೆನಪಿಟ್ಕೋಬೇಕು. ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಪ್ರೌಢಾವಸ್ಥೆಗೆ ಯಾವಾಗ ಬರುತ್ತಾರೆ? ಆ ಪ್ರೌಢಾವಸ್ಥೆಗೆ ಬಂದಾಗ ಆ ಒಂದು ಹುಡುಗ ಅಥವಾ ಹುಡುಗಿಯರಲ್ಲಿ ಕಂಡುಬರುವ ಲಕ್ಷಣಗಳೇನು ಎನ್ನುವುದರ ಕುರಿತಾಗಿ ಕೂಡ ನಾವೀಗ ಚರ್ಚೆ ಮಾಡಬೇಕಾಗುತ್ತದೆ. ಒಬ್ಬ ಹುಡುಗ ಅಥವಾ ಹುಡುಗಿ ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತದೆ? ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಪ್ರೌಢಾವಸ್ಥೆಗೆ ಬಂದಾಗ ಅವರ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತವೆ. ಆ ಬದಲಾವಣೆಗಳನ್ನು ಆಧಾರವಾಗಿಟ್ಟುಕೊಂಡು ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಪ್ರೌಢಾವಸ್ಥೆಗೆ ಬಂದಿದ್ದಾರೆ ಎಂದು ನಮಗೆ ಸುಲಭವಾಗಿ ಗೊತ್ತಾಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೂಡ ಇದು ಅತ್ಯಂತ ಮಹತ್ವವಾದ ಪ್ರಶ್ನೆ ಇದಾಗಿದ್ದು ಸಾಕಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಹದಿಹರೆಯದವರ ಅಥವಾ ಪ್ರೌಢಾವಸ್ಥೆಯ ಲಕ್ಷಣಗಳನ್ನು ಬರೆಯಿರಿ, ಹದಿಹರೆಯದವರ ಹುಡುಗರ ಲಕ್ಷಣಗಳನ್ನು ಬರೆಯಿರಿ, ಅಥವಾ ಪ್ರೌಢಾವಸ್ಥೆಯ ಹುಡುಗಿಯರ ಲಕ್ಷಣಗಳನ್ನು ಬರೆಯಿರಿ ಅಂತ ಪ್ರಶ್ನೆಗಳು ಬಂದಿವೆ. ಈಗ ನಾವು ಹದಿಹರೆಯದವರ ಅಥವಾ ಪ್ರೌಢಾವಸ್ಥೆಯ ಲಕ್ಷಣಗಳು ಏನು ಅಂತ ನಾವು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಹುಡುಗ ಅಥವಾ ಹುಡುಗಿ ಯಾರ ಬಗ್ಗೆ ಕೇಳಿದಾಗ ಕೂಡ ತಾವುಗಳು ಈ 4 ಅಂಶಗಳನ್ನು ಮೊದಲು ಬರೆಯಬೇಕಾಗುತ್ತದೆ. ಈ 4 ಲಕ್ಷಣಗಳು ಕೂಡ ಒಬ್ಬ ಪ್ರೌಢಾವಸ್ಥೆಗೆ ಬಂದ ಹುಡುಗ ಮತ್ತು ಹುಡುಗಿಯರಲ್ಲಿ ಕಂಡುಬರುತ್ತದೆ. ಏನು ಆ 4 ಅಂಶಗಳು? ಮೊದಲನೇದು, ಮುಖ, ಕೈ ಕಾಲುಗಳ ಮೇಲೆ ತೆಳುವಾದ ಕೂದಲುಗಳು ಕಾಣಿಸಿಕೊಳ್ಳುತ್ತವೆ. ಇಡೀ ನಮ್ಮ ಒಂದು ದೇಹದ ತುಂಬೆಲ್ಲ, ಕೈ ಕಾಲುಗಳ ಮೇಲಾಗಿರ್ಬೋದು, ಎದೆಯ ಭಾಗದಲ್ಲಾಗಿರ್ಬೋದು, ಬೆನ್ನಿನ ಭಾಗದಲ್ಲಾಗಿರ್ಬೋದು, ಮುಖದ ಮೇಲಾಗಿರ್ಬೋದು, ಎಲ್ಲ ಕಡೆ ಸೂಕ್ಷ್ಮವಾದಂತಹ ತೆಳುವಾದ ಕೂದಲುಗಳು ಕಾಣಿಸಿಕೊಳ್ಳುತ್ತವೆ, ಹುಡುಗರಲ್ಲಿಯೂ ಕೂಡ ಹುಡುಗಿಯರಲ್ಲಿಯೂ ಕೂಡ. ಎರಡನೆಯ ಗುಣಲಕ್ಷಣ ಏನು? ಮುಖದ ಮೇಲೆ ಮೊಡವೆಗಳು ಮೂಡುತ್ತವೆ. ಈ ರೀತಿಯಲ್ಲಿ ಮುಖದ ಮೇಲೆ ಅಲ್ಲಲ್ಲಿ ಮೊಡವೆಗಳು ಬರುತ್ತಾ ಇರುತ್ತವೆ, ಹುಡುಗರಿಗೂ ಮತ್ತು ಹುಡುಗಿಯರಿಗೂ. ಮೂರನೆಯ ಒಂದು ಲಕ್ಷಣ, ಚರ್ಮದಲ್ಲಿ ಎಣ್ಣೆಯ ಅಂಶ ಕಂಡುಬರುತ್ತದೆ.
ಚರ್ಮದಲ್ಲಿ ಎಣ್ಣೆಯ ಅಂಶ ಕಂಡುಬರುತ್ತದೆ. ಇಲ್ಲಿ ಚಿತ್ರದಲ್ಲಿ ಕೂಡ ತಾವು ಗಮನಿಸಬಹುದು, ಹುಡುಗರಿಗೂ ಮತ್ತು ಹುಡುಗಿಯರಿಗೂ. ಕಂಕುಳ ಅಂತಂದರೆ ಈ ಭಾಗದಲ್ಲಿ ಕಂಕುಳ ಮತ್ತು ಜನನಾಂಗಗಳಂತಹ ಭಾಗಗಳಲ್ಲಿ ಅಂದರೆ ಈ ಒಂದು ಸ್ಥಳದಲ್ಲಿ ದಟ್ಟವಾಗಿ ಕೂದಲು ಬೆಳೆಯುವುದು ಮತ್ತು ಅವು ಗಾಢ ಬಣ್ಣಕ್ಕೆ ತಿರುಗುತ್ತವೆ. ಸೊ ಈ 4 ಗುಣಲಕ್ಷಣಗಳು ಕೂಡ ಇಬ್ಬರಲ್ಲಿಯೂ ಕಂಡುಬರುತ್ತವೆ. ನಿಮಗೆ ಪರೀಕ್ಷೆಗೆ ಹುಡುಗರ ಲಕ್ಷಣಗಳು ಕೇಳಿದಾಗ ಕೂಡ ನೀವು ಇವುಗಳನ್ನೇ ಬರೆಯಬೇಕಾಗುತ್ತದೆ. ಹುಡುಗಿಯರ ಪ್ರೌಢಾವಸ್ಥೆಯ ಗುಣಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದಾಗ ಕೂಡ ಇದನ್ನೇ ಬರೆಯಬೇಕಾಗುತ್ತದೆ. ಒಂದು ವೇಳೆ ಪ್ರೌಢಾವಸ್ಥೆಯಲ್ಲಿರುವಂತಹ ಹುಡುಗರ ಲಕ್ಷಣಗಳನ್ನು ಕೇಳಿದಾಗ ಈ ಮೊದಲಿನ 4 ಅಂಶಗಳನ್ನು ಬರೆದು 5, 6, 7 ಲಕ್ಷಣಗಳನ್ನು ತಾವುಗಳು ಬರೆಯಬೇಕಾಗುತ್ತದೆ. ಏನಿದು 5ನೇ ಲಕ್ಷಣ? ಹುಡುಗರ ಮುಖದಲ್ಲಿ ಮೀಸೆ ಮತ್ತು ಗಡ್ಡ ಕಂಡುಬರುತ್ತದೆ. ಇಲ್ಲಿ ತಾವುಗಳು ನೋಡಬಹುದು ಚಿತ್ರದಲ್ಲಿ ಪ್ರೌಢಾವಸ್ಥೆಗೆ ಬರುವಂತಹ ಒಬ್ಬ ಹುಡುಗರಲ್ಲಿ ಮೀಸೆ ಮತ್ತು ಗಡ್ಡಗಳು ಕಂಡುಬರುತ್ತವೆ. 6ನೇ ಗುಣಲಕ್ಷಣ, ಹುಡುಗರ ಧ್ವನಿ ಒಡೆಯಲು ಪ್ರಾರಂಭವಾಗುತ್ತದೆ, ಹುಡುಗರ ಧ್ವನಿ ಗಡಸಾಗುತ್ತದೆ. 6ನೇ ಗುಣಲಕ್ಷಣ. ಇನ್ನು 7ನೇದು, ಹುಡುಗರ ಶಿಶ್ನವು ರಾತ್ರಿ ವೇಳೆಯಲ್ಲಿ ಅಥವಾ ಹಗಲು ಗಣಸಿನಲ್ಲಿ ದೊಡ್ಡದಾಗುತ್ತದೆ ಮತ್ತು ನಿಮಿರುತ್ತದೆ. ಅಂದರೆ ಈ ಭಾಗದಲ್ಲಿ ಶಿಶ್ನವು ಕಂಡುಬರುತ್ತದೆ. ಈ ಒಂದು ಶಿಶ್ನವು ರಾತ್ರಿಯ ವೇಳೆಯಲ್ಲಿ ಅಥವಾ ಹಗಲು ಗಣಸಿನಲ್ಲಿ ದೊಡ್ಡದಾಗುತ್ತದೆ ಮತ್ತು ನಿಮಿರುತ್ತದೆ, ಅಂದರೆ ಇರೆಕ್ಟ್ ಆಗುತ್ತದೆ. ಈ ಒಂದು ಗುಣಲಕ್ಷಣಗಳೆಲ್ಲವೂ ಕೂಡ ಹದಿಹರೆಯದ ಅಥವಾ ಪ್ರೌಢಾವಸ್ಥೆಯ ಹುಡುಗರ ಗುಣಲಕ್ಷಣಗಳಾಗಿವೆ. ಇನ್ನು ಕೇವಲ ನಿಮಗೆ ಹದಿಹರೆಯದ ಅಥವಾ ಪ್ರೌಢಾವಸ್ಥೆಯ ಹುಡುಗಿಯರ ಲಕ್ಷಣಗಳನ್ನು ಬರೆಯಿರಿ ಅಂತ ಕೇಳಿದಾಗ ಈ ಮೊದಲಿನ 4 ಅಂಶಗಳನ್ನು ಬರೆದು ಈ 5, 6, 7 ಬಿಟ್ಟು ಇವುಗಳನ್ನು ಬರೆಯಬೇಕಾಗುತ್ತದೆ. 8 ಮತ್ತು 9ನೇದನ್ನು ಬರೆಯಬೇಕಾಗುತ್ತದೆ. ಏನು 8ನೇದು? ಹುಡುಗಿಯರಲ್ಲಿ ಮಾಸಿಕ ಋತುಚಕ್ರ ಆರಂಭವಾಗುತ್ತದೆ. ಇಲ್ಲಿ ಚಿತ್ರದಲ್ಲಿ ತಾವು ಗಮನಿಸಬಹುದು, ಋತುಚಕ್ರವನ್ನು ತೋರಿಸುತ್ತಿರುವಂತಹ ಒಂದು ಚಿತ್ರ ಇದಾಗಿದ್ದು, ಋತುಚಕ್ರ ಎಂದರೇನು, ಅದು ಹೇಗೆ ಸಂಭವಿಸುತ್ತದೆ, ಯಾಕೆ ಸಂಭವಿಸುತ್ತದೆ ಎನ್ನುವುದನ್ನು ಈ ಮುಂದೆ ನಾನು ತಿಳಿಸುತ್ತೇನೆ. ಸೊ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ. ಇನ್ನು 9ನೆಯ ಒಂದು ಲಕ್ಷಣವನ್ನು ನಾವು ಗಮನಿಸಿದಾಗ, ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗುತ್ತದೆ ಮತ್ತು ಸ್ತನದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತವೆ. ತಾವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಹೋಗ್ಬೋದು. 7ನೆಯ ವಯಸ್ಸಿನಿಂದ 19ನೇ ವಯಸ್ಸಿಗೆ ಹೋದಂತೆಲ್ಲ ಒಬ್ಬ ಹುಡುಗಿಯ ಸ್ತನಗಳ ಯಾವ ರೀತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತಿವೆ ಅಂಥೇಳಿ. ಪ್ರೌಢಾವಸ್ಥೆಗೆ ಬಂದಂತೆಲ್ಲ ಆ ಹುಡುಗಿಯಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗುತ್ತದೆ ಮತ್ತು ಸ್ತನದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಒಬ್ಬ ಹದಿಹರೆಯದ ಅಥವಾ ಪ್ರೌಢಾವಸ್ಥೆಗೆ ಬರುವಂತಹ ಹುಡುಗ ಅಥವಾ ಹುಡುಗಿಯರ ಲಕ್ಷಣಗಳಾಗಿವೆ. ಯಾವಾಗ ಒಬ್ಬ ಹುಡುಗ ಅಥವಾ ಹುಡುಗಿ ಪ್ರೌಢಾವಸ್ಥೆಗೆ ಬರುತ್ತಾರೆಯೋ ಆವಾಗ ಮಾತ್ರ ಅವರು ಸಂತಾನೋತ್ಪತ್ತಿ ಕ್ರಿಯೆ ನಡೆಸಲು ಯೋಗ್ಯರಾಗುತ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಮ್ಮ ದೇಹದಲ್ಲಿ ಅಥವಾ ಹುಡುಗಿಯರ ದೇಹದಲ್ಲಿ ಅಥವಾ ಹುಡುಗರ ದೇಹದಲ್ಲಿ ಜೀವಕ್ರಿಯೆಗಳನ್ನು ನಡೆಸುವುದಕ್ಕಾಗಿ ಪ್ರತ್ಯೇಕವಾದ ಅಂಗವ್ಯೂಹಗಳು ಇರುತ್ತವೆ. ಉದಾಹರಣೆಗೆ ಉಸಿರಾಟಕ್ಕಾಗಿ ಶ್ವಾಸಾಂಗ ವ್ಯೂಹ, ಪೋಷಣೆ ಕ್ರಿಯೆಗಾಗಿ ಜೀರ್ಣಾಂಗ ವ್ಯೂಹ. ಈ ರೀತಿಯಲ್ಲಿ ಜೀವಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಹುಡುಗರು ಮತ್ತು ಹುಡುಗಿಯರಲ್ಲಿ ಒಂದೇ ರೀತಿಯ ಅಂಗವ್ಯೂಹಗಳು ಇರುತ್ತವೆ. ಆದರೆ ಸಂತಾನೋತ್ಪತ್ತಿ ಕ್ರಿಯೆಗೆ ಬಂದಾಗ ಹುಡುಗಿಯರಲ್ಲಿ ಮತ್ತು ಹುಡುಗರಲ್ಲಿ ಈ ಸಂತಾನೋತ್ಪತ್ತಿ ಅಂಗವ್ಯೂಹ ಭಿನ್ನವಾಗಿರುತ್ತದೆ. ಹಾಗಾಗಿ ಮೊದಲು ಈಗ ನಾವು ಗಂಡು ಸಂತಾನೋತ್ಪತ್ತಿ ವ್ಯೂಹ, ಅದರ ಭಾಗಗಳು ಮತ್ತು ಅದರ ಪ್ರಮುಖ ಕಾರ್ಯಗಳನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಕಾರ್ಯಗಳು. ಮೊದಲನೆಯ ಭಾಗ ವೃಷಣಗಳು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ವೃಷಣಗಳು. 2 ವೃಷಣಗಳು ಇರುತ್ತವೆ. ಅತ್ಯಂತ ಮಹತ್ವವಾದಂತಹ ಕಾರ್ಯವನ್ನು ಇವು ಮಾಡುತ್ತವೆ. ಏನು? ಒಂದನೇದು ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಸ್ರವಿಸುತ್ತದೆ ಮತ್ತು ಟೆಸ್ಟೋಸ್ಟಿರೋನ್ ಹುಡುಗರಲ್ಲಿ
ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಸೊ ಮೊದಲನೇ ಕೆಲಸ ಏನು ವೃಷಣಗಳದ್ದು ಅಂತ ನೀವು ಕೇಳಿದರೆ, ವೃಷಣಗಳು ಒಂದು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತವೆ. ಯಾವ ಹಾರ್ಮೋನುಗಳು? ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ. ಆ ಹಾರ್ಮೋನ್ ಏನು ಕೆಲಸ ಮಾಡುತ್ತದೆ? ಆ ಹಾರ್ಮೋನ್ ಒಬ್ಬ ಹುಡುಗನ ಲಕ್ಷಣಗಳನ್ನು ಕೊಡುತ್ತದೆ. ಈಗಾಗಲೇ ನಾವು ಪ್ರೌಢಾವಸ್ಥೆಗೆ ಬಂದಿರುವಂತಹ ಹುಡುಗರ ಲಕ್ಷಣಗಳ ಬಗ್ಗೆ ತಿಳಿದುಕೊಂಡಿದ್ದೇವೆಯಲ್ಲ, ಆ ಎಲ್ಲ ಲಕ್ಷಣಗಳು ಬರುವ ಹಾಗೆ ಮಾಡುವಂತಹ ಹಾರ್ಮೋನ್ ಯಾವುದಂತ ಕೇಳಿದ್ರೆ ಇದೇ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಒಂದು ವೇಳೆ ಟೆಸ್ಟೋಸ್ಟಿರಾನ್ನ ಹಾರ್ಮೋನ್ನ ಕೊರತೆ ಆದರೆ ನಿಮಗೆ ಆ ಒಂದು ಲಕ್ಷಣಗಳಲ್ಲಿ ಕೂಡ ಕೊರತೆ ಕಂಡುಬರುತ್ತದೆ. ಇನ್ನು ಎರಡನೆಯದು, ಒಂದು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ, ಅದು ನಿಮಗೆ ಹದಿಹರೆಯದ ಹುಡುಗರ ಲಕ್ಷಣಗಳನ್ನು ಕೊಡುತ್ತದೆ. ಇನ್ನು ಎರಡನೆಯದೇನು? ಲಿಂಗಾಣುಗಳು ಅಥವಾ ವೀರ್ಯಾಣುಗಳನ್ನು ಉತ್ಪಾದಿಸುತ್ತದೆ. ಅತ್ಯಂತ ಮಹತ್ವವಾದಂತಹ ಕೆಲಸ ಇದಂತ ನಾವು ಹೇಳ್ಬೋದು. ಸೊ ಮಾನವರಲ್ಲಿ, ಪುರುಷರಲ್ಲಿ ಲಿಂಗಾಣುಗಳು ಅಂದರೆ ಗಂಡು ಲಿಂಗಾಣುಗಳು ಎಲ್ಲಿ ಉತ್ಪತ್ತಿ ಆಗುತ್ತವೆ ಅಂತ ಕೇಳಿದರೆ ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಸರಿಯಾಗಿ ನೆನ್ಪಿಟ್ಕೋಬೇಕು. ನಾವು ಮಾನವರಲ್ಲಿನ ಗಂಡು ಲಿಂಗಾಣುಗಳನ್ನು ವೀರ್ಯಾಣುಗಳು ಅಂತ ಕೂಡ ಕರೆಯುತ್ತೇವೆ. ಸೊ ಗಂಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವಂತಹ ಸ್ಥಳ ಅಥವಾ ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿ ಆಗುತ್ತವೆ ಅಂತ ಕೇಳಿದರೆ ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಇದು ಒಂದು ಪ್ರಮುಖವಾದ ಭಾಗ ಆಯಿತು. ಇನ್ನು ಎರಡನೆಯದು ವೀರ್ಯನಾಳ. ಸೊ ಈ ವೃಷಣಗಳಿಂದ ಒಂದು ನಾಳ ಹೋಗ್ತಾ ಇದೆ ನೋಡ್ರಿ, ಪೈಪ್ ಥರ. ಕಾಣ್ತಾ ಇರ್ಬೋದು ತಮಗೆ ಚಿತ್ರದಲ್ಲಿ. ಈ ಒಂದು ಭಾಗಕ್ಕೆ ನಾವೇನೆಂದು ಕರೀತೇವೆ? ವೀರ್ಯನಾಳ. ಈ ವೀರ್ಯನಾಳ ಏನು ಕೆಲಸ ಮಾಡುತ್ತೆ ಹಾಗಾದರೆ? ನೋಡೋಣ. ವೀರ್ಯಾಣುಗಳ ಚಲನೆಗೆ ಸಹಕಾರಿಯಾಗಿದೆ. ಇಲ್ಲಿ ಉತ್ಪತ್ತಿಯಾಗುವಂತಹ ವೀರ್ಯಾಣುಗಳು ಚಲಿಸಬೇಕಲ್ಲ. ಸೊ ಯಾವುದರ ಮೂಲಕ ಚಲಿಸುತ್ತವೆ ಹಾಗಾದರೆ ಅವು? ಈ ಒಂದು ವೀರ್ಯನಾಳಗಳ ಮೂಲಕ ಚಲಿಸುತ್ತದೆ. ಎರಡನೇದು, ವೀರ್ಯನಾಳವು ಮೂತ್ರಕೋಶದಿಂದ ಹೊರಟ ನಾಳದೊಂದಿಗೆ ಕೂಡಿಕೊಂಡಿದೆ. ಈ ವೀರ್ಯನಾಳ ಹೋಗಿ ಯಾವುದಕ್ಕೆ ಸೇರಿಕೊಂಡಿದೆ? ಈ ಮೂತ್ರಕೋಶದಿಂದ ಬರುವಂತಹ ಮೂತ್ರನಾಳಕ್ಕೆ ಸೇರಿಕೊಂಡಿದೆ. ಹೌದು, ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಈ ವೀರ್ಯನಾಳ ಮುಂದೆ ಹೋಗಿ ಮೂತ್ರನಾಳದೊಂದಿಗೆ ಸೇರಿಕೊಂಡಿದೆ. ಹಾಗಾಗಿ ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರದ ಚಲನೆಯ ಸಾಮಾನ್ಯ ಮಾರ್ಗವಾಗಿದೆ. ಅಂದರೆ ಈ ಒಂದು ಮಾರ್ಗದ ಮೂಲಕನೇ ಮೂತ್ರ ಬರುತ್ತದೆ, ಈ ಒಂದು ಮಾರ್ಗದ ಮೂಲಕನೇ ವೀರ್ಯಾಣುಗಳು ಬರುತ್ತವೆ ಅಂತ ಅರ್ಥ. ವೀರ್ಯ ಮತ್ತು ಮೂತ್ರ ಎರಡಕ್ಕೂ ಕೂಡ ಒಂದೇ ಸಾಮಾನ್ಯ ಮಾರ್ಗ ಇದೆ ಅಂತ ಅರ್ಥ. ಇನ್ನು ಮೂರನೇದು ಪ್ರಮುಖವಾದಂತಹ ಭಾಗ, ಒಂದು ವೃಷಣ ಆಯಿತು ಮೊದಲನೇದು, ಎರಡನೇದು ವೀರ್ಯನಾಳ ಆಯಿತು. ಮೂರನೇ ಪ್ರಮುಖ ಭಾಗ ಯಾವುದಪ್ಪ ಅಂದರೆ ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದು ವೀರ್ಯಕೋಶಿಕೆ ಮತ್ತು ಇನ್ನೊಂದು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಪ್ರೋಸ್ಟೇಟ್ ಗ್ರಂಥಿ ಅಂತ ಹೇಳಿ. ಗ್ರಂಥಿಗಳಂದ್ರೆ ಏನು? ಹೆಸರೇ ಹೇಳುತ್ತದೆ, ಇವೆಲ್ಲ ಒಂದು ರೀತಿಯ ರಸವನ್ನು ಬಿಡುಗಡೆ ಮಾಡ್ತಾ ಇರುತ್ತವೆ. ಸೊ ಪ್ರೋಸ್ಟೇಟ್ ಗ್ರಂಥಿ ಕೂಡ ವೀರ್ಯಕೋಶಿಕೆ ಗ್ರಂಥಿಗಳು ಕೂಡ ಒಂದು ರೀತಿಯ ರಸವನ್ನು, ದ್ರವವನ್ನು ಬಿಡುಗಡೆ ಮಾಡ್ತಾ ಇರುತ್ತವೆ. ನೋಡೋಣ. ಮೊದಲನೇದು ಏನು ಕೆಲಸ ಇದು? ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಕೆಗಳಿದ್ದು ಅವು ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ. ಇವೆರಡೂ ಕೂಡ ಒಂದು ರೀತಿಯ ರಸವನ್ನು ಸ್ರವಿಸುತ್ತವೆ, ದ್ರವವನ್ನು ಸ್ರವಿಸುತ್ತವೆ. ಆ ರಸ ಮತ್ತು ದ್ರವ ವೀರ್ಯನಾಳದಲ್ಲಿರುವಂತಹ ವೀರ್ಯಾಣುಗಳೊಂದಿಗೆ ಸೇರಿಕೊಳ್ಳುತ್ತದೆ. ಸ್ರವಿಕೆಯು ಅಂದರೆ ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಯು ಬಿಡುಗಡೆ ಮಾಡುವಂತಹ ಸ್ರವಿಕೆಯು ವೀರ್ಯಾಣು ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ. ಇಲ್ಲಿ ಬಿಡುಗಡೆಯಾಗುವಂತಹ ವೀರ್ಯಾಣುಗಳು ಈ ವೀರ್ಯನಾಳದ ಮೂಲಕ ಚಲಿಸಬೇಕಲ್ಲ, ಅವು ಚಲಿಸುವುದಕ್ಕೆ ಈ ದ್ರವಗಳು ಸಹಾಯ ಮಾಡುತ್ತವೆ. ಈ ವೀರ್ಯಕೋಶಿಕೆಯಿಂದ ಬಿಡುಗಡೆಯಾಗುವ, ಈ ಪ್ರೋಸ್ಟೇಟ್ ಗ್ರಂಥಿಯಿಂದ ಬಿಡುಗಡೆಯಾಗುವಂತಹ ಸ್ರವಿಕೆಗಳು ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತವೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಕೂಡ ಒದಗಿಸುತ್ತವೆ. ವೀರ್ಯಾಣು ಅಂದರೆ ಅದೊಂದು ಜೀವಕೋಶ ಅದು ಚಲಿಸಬೇಕು, ಅದು ಕೆಲಸ ಮಾಡಬೇಕು ಅಂದರೆ ಅದಕ್ಕೆ ಶಕ್ತಿ ಬೇಕಂದ್ರೆ ಅದಕ್ಕೆ ಪೋಷಣೆಯ ಅಗತ್ಯವಿದೆ. ಹಾಗಾದರೆ ಅದಕ್ಕೆ ಪೋಷಣೆ ಎಲ್ಲಿಂದ ಸಿಗ್ತಾ ಇದೆ? ಈಗ ಈ ಪ್ರೋಸ್ಟೇಟ್ ಗ್ರಂಥಿಯಿಂದ ಮತ್ತು ಈ ವೀರ್ಯಕೋಶಿಕೆಯಿಂದ ಬಿಡುಗಡೆಯಾಗುವಂತಹ ಸ್ರವಿಕೆಗಳಿಂದ ಅದಕ್ಕೆ ಪೋಷಣೆಯೂ ಸಿಗ್ತಾ ಇದೆ, ಪ್ಲಸ್
ಅದಕ್ಕೆ ಸಾಗಾಣಿಕೆಗೆ ಕೂಡ ಸಹಾಯ ಮಾಡ್ತಾ ಇದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಯಾಗಿದ್ದು ಬಹಳಷ್ಟು ಸಲ ಪ್ರಶ್ನೆಗೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಯಿಂದ ಬಿಡುಗಡೆಯಾಗುವ ಸ್ರವಿಕೆಯ ಕಾರ್ಯವೇನು ಅಂತ ಕೇಳಿದ್ದಾರೆ. ಸರಿಯಾಗಿ ಇದನ್ನು ನೀವು ಬರೆದಿಟ್ಕೊಂಡು ನೆನ್ಪಿಟ್ಕೋಬೇಕು. ಇನ್ನು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಇನ್ನೊಂದು ಕೊನೆಯ ಪ್ರಮುಖ ಭಾಗ ಎಂದರೆ ಶಿಶ್ನ. ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದನ್ನೇ ನಾವು ಶಿಶ್ನ ಅಥವಾ ಇಂಗ್ಲೀಷ್ನಲ್ಲಿ ಪೆನಿಸ್ ಅಂತ ಹೇಳಿ ಕೂಡ ನಾವು ಕರೆಯುತ್ತೇವೆ. ಈ ಶಿಶ್ನದ ಪ್ರಮುಖ ಕೆಲಸ ಏನಪ್ಪ ಅಂದರೆ, ನಿಮಿರುವಿಕೆಯ ಸಾಮರ್ಥ್ಯವಿದೆ ಇದಕ್ಕೆ. ಅಂದರೆ ಎರೆಕ್ಟ್ ಆಗ್ತಾ ಇರುತ್ತದೆ. ಶಿಶ್ನವು ಲೈಂಗಿಕ ಕ್ರಿಯೆ ನಡೆಸಲು ಅಗತ್ಯವಾಗಿದೆ. ಇದರ ಸಹಾಯದಿಂದಲೇ ಗಂಡು ಲಿಂಗಾಣುಗಳು ಹೆಣ್ಣಿನ ಯೋನಿಯ ಒಳಗಡೆ ವರ್ಗಾವಣೆ ಆಗುತ್ತವೆ. ಲಿಂಗಾಣುಗಳ ವರ್ಗಾವಣೆಗೆ ಸಹಾಯಕವಾಗಿದೆ. ಇದರ ಸಹಾಯದಿಂದಲೇ ಲೈಂಗಿಕ ಕ್ರಿಯೆ ನಡೆದು ಇದರ ಮೂಲಕನೇ ಗಂಡು ಲಿಂಗಾಣುಗಳು ಅಥವಾ ವೀರ್ಯಾಣು ಹೆಣ್ಣಿನ ದೇಹದ ಯೋನಿಯ ಒಳಗಡೆ ಚಲಿಸುತ್ತವೆ. ಇಷ್ಟು ಒಂದು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳು ಮತ್ತು ಅದರ ಕಾರ್ಯಗಳು ಆದವು. ಈ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಮೇಲೆ 2 ರೀತಿಯ ಪ್ರಶ್ನೆಗಳು ಕೂಡ ತಮಗೆ ಪರೀಕ್ಷೆಗೆ ಬರಬಹುದು. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಂದರೆ, ಈ ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರಲು ಕಾರಣವೇನು ತಿಳಿಸಿ. ಇಲ್ಲಿ ಒಂದು ವಿಡಿಯೋದಕ್ಕೂ ಕೂಡ ತಾವಿಲ್ಲಿ ನೋಡ್ತಾ ಇರಬಹುದು. ಒಬ್ಬ ಹುಡುಗ ಒಬ್ಬ ವ್ಯಕ್ತಿಯ ಒಂದು ವೃಷಣದ ಮೇಲೇನೆ ಜಂಪ್ ಮಾಡಿದ್ದಾನೆ. ಆ ವ್ಯಕ್ತಿಗೆ ತುಂಬ ನೋವಾಗ್ತಾ ಇದೆ. ಅತ್ಯಂತ ಸೂಕ್ಷ್ಮವಾದ ಭಾಗ ಇದಾಗಿದ್ದು, ಇದು ನಮ್ಮ ದೇಹದ ಒಳಗೆ ಇರಬಹುದಾಗಿತ್ತಲ್ಲ, ನಮ್ಮ ದೇಹದ ಹೊರಗಡೆ ಯಾಕೆ ಇದೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಬಂದಿರಬಹುದು. ಪ್ರಶ್ನೆ, ಡೌಟ್ ಕೂಡ ಬಂದಿರಬಹುದು. ಇದಕ್ಕೇನಾದರೂ ಪೆಟ್ಟು ಹತ್ತಿದಾಗ ತುಂಬ ನೋವಾಗುತ್ತದೆ. ಎಷ್ಟು ನೋವಾಗುತ್ತದೆ ಅಂದರೆ, ಒಂದು ತಾಯಿ ತನ್ನ ಮಗುವಿಗೆ ಜನ್ಮ ಕೊಡುವಾಗ ಎಷ್ಟು ನೋವನ್ನು ಅನುಭವಿಸುತ್ತಾಳೋ ಅದಕ್ಕಿಂತ ಅನೇಕ ರೀತಿಯ ಹೆಚ್ಚಿನ ಪಟ್ಟು ನೋವು ಆ ವ್ಯಕ್ತಿಗೆ ಆಗುತ್ತದೆ ಆ ಒಂದು ವೃಷಣಗಳಿಗೆ ಏನಾದರೂ ಪೆಟ್ಟು ಹತ್ತಿದಾಗ. ಅದಕ್ಕಾಗಿ ಕ್ರಿಕೆಟ್ ಆಡುವವರು ಆ ಒಂದು ಭಾಗದಲ್ಲಿ ಗಾರ್ಡ್ ಎಂಬಂತಹ ಒಂದು ವಸ್ತುವನ್ನು ಧರಿಸುತ್ತಾರೆ. ಇಲ್ಲದಿದ್ದರೆ ನೇರವಾಗಿ ಅವರು ಗಾರ್ಡ್ ಹತ್ರ ಹೋಗಬೇಕಾಗುತ್ತದೆ ಅದಕ್ಕೇನಾದರೂ ಪೆಟ್ಟು ಹತ್ತಿದರೆ. ಸೊ ಈ ವೃಷಣಗಳು ಯಾಕೆ ನಮ್ಮ ದೇಹದಿಂದ ಹೊರಗೆ ಇರಬೇಕು, ಕಿಬ್ಬೊಟ್ಟೆಯ ಹೊರಗೆ ಇರಬೇಕು ಅಂತ ಕೇಳಿದರೆ, ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಎಸ್, ನಮ್ಮ ದೇಹದ ಉಷ್ಣತೆಗಿಂತ ಸ್ವಲ್ಪ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಸೊ ಅವು ನಮ್ಮ ದೇಹದಿಂದ ಹೊರಗೆ ಇರುವ ಕಾರಣದಿಂದ ಒಂದು 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಅಲ್ಲಿ ಕಡಿಮೆ ಇರುತ್ತದೆ. ನಮ್ಮ ದೇಹದಲ್ಲಿ ಎಷ್ಟು ಉಷ್ಣತೆ ಇರುತ್ತದೆಯೋ ವೃಷಣದಲ್ಲಿ ಒಂದು 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆ ಇರುತ್ತದೆ. ಹಾಗಾಗಿ ವೃಷಣಗಳು ನಮ್ಮ ಕಿಬ್ಬೊಟ್ಟೆಯ ಹೊರಗೆ ಇರುತ್ತವೆ. ಒಂದು ವೇಳೆ ವೃಷಣಗಳು ನಮ್ಮ ದೇಹದ ಒಳಭಾಗದಲ್ಲಿ ಇದ್ದಿದ್ರೆ ನಮ್ಮ ದೇಹದಲ್ಲಿರುವಂತಹ ಉಷ್ಣತೆಯಲ್ಲಿ ವೀರ್ಯಾಣುಗಳ ಉತ್ಪಾದನೆ ಆಗ್ತಿರಲಿಲ್ಲ. ನಮ್ಮ ದೇಹದಿಂದ ಹೊರಗಡೆ ಇರುವುದರಿಂದ ಉಷ್ಣತೆ ಕಡಿಮೆ ಇರುವುದರಿಂದ ಅಲ್ಲಿ ವೀರ್ಯಾಣುಗಳ ಉತ್ಪಾದನೆ ಆಗುತ್ತದೆ. ಅಂದರೆ ಅರ್ಥ, ಕಡಿಮೆ ಉಷ್ಣತೆ ಇರಬೇಕು ವೀರ್ಯಾಣುಗಳ ಉತ್ಪಾದನೆಗೆ ಅಂತ ಅರ್ಥ. ಇನ್ನು ಈ ಏನು ವೀರ್ಯಾಣುಗಳು, ಪುರುಷರಲ್ಲಿ ವೀರ್ಯಾಣುಗಳ ರಚನೆ ಮತ್ತು ಕಾರ್ಯವನ್ನು ತಿಳಿಸಿ ಅಂತ ಕೂಡ ನಿಮಗೆ ಒಂದು ಸಣ್ಣದಾದಂಥ 2 ಅಂಕಕ್ಕೆ ಪ್ರಶ್ನೆ ಕೂಡ ಬರಬಹುದು. ವೀರ್ಯಾಣುಗಳಂದರೆ ಗಂಡು ಲಿಂಗಾಣುಗಳು ಅತ್ಯಂತ ಸಣ್ಣ ರಚನೆಗಳಾಗಿರುತ್ತವೆ. ಈ ರೀತಿಯಲ್ಲಿ ಕಾಣ್ತಾ ಇರ್ತವೆ, ಈ ರೀತಿಯಲ್ಲಿ ಚಲಿಸ್ತಾ ಇರ್ತವೆ. ಒಂದ್ಸಲ ಲೈಂಗಿಕ ಕ್ರಿಯೆಯಲ್ಲಿ ಸುಮಾರು ಮಿಲಿಯನ್ನಷ್ಟು ವೀರ್ಯಾಣುಗಳು ಬಿಡುಗಡೆ ಆಗ್ತಾ ಇರುತ್ತವೆ. ವೀರ್ಯಾಣುಗಳು ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಅನುವಂಶೀಯ ವಸ್ತುವನ್ನು ಹೊಂದಿರುತ್ತವೆ. ಇದಕ್ಕೆ 2 ಭಾಗಗಳಿವೆ. ಇದಕ್ಕೆ ನಾವು ಇದನ್ನು ತಲೆಯ ಭಾಗ, ಇದನ್ನು ನಾವು ಬಾಲದ ಭಾಗ ಅಂತ ನಾವು ಕರೆಯುತ್ತೇವೆ. ತಲೆಯ ಭಾಗದಲ್ಲಿ ಅನುವಂಶೀಯ ವಸ್ತುವಾದ DNA ಇರುತ್ತದೆ. ಸೊ ಇದು ಗಂಡು ಲಿಂಗಾಣು ಆಗಿರುವುದರಿಂದ ತಂದೆಯ DNA ಇದರಲ್ಲಿ ಇರುತ್ತದೆ. ಹೆಣ್ಣು ಲಿಂಗಾಣುವಿನ ಕಡೆಗೆ ಚಲಿಸಲು ಸಹಾಯ ಮಾಡುವ ಉದ್ದನೆಯ ಬಾಲವನ್ನು ಹೊಂದಿದೆ. ಈ ಬಾಲದ ಸಹಾಯದಿಂದಲೇ ಅದು ಚಲಿಸ್ತಾ ಇದೆ. ಅಂಡಾಣುವಿನ ಜೊತೆ ಸೇರಿ ಯುಗ್ಮಜ ಉಂಟು ಮಾಡುತ್ತದೆ. ಸೊ ಯಾವಾಗ ಈ ಒಂದು ವೀರ್ಯಾಣು ಅಂಡಾಣುವಿನೊಂದಿಗೆ ಸೇರಿಕೊಳ್ಳುತ್ತದೆಯೋ ಆವಾಗ ಅಲ್ಲಿ ಯುಗ್ಮಜ ಉಂಟಾಗುತ್ತದೆ. ಸೊ ಇದು ಒಂದು ವೀರ್ಯಾಣುವಿನ ಕುರಿತಾಗಿ ಇಂಪಾರ್ಟೆಂಟ್ ಆಗಿರುವಂತಹ 3 ಪಾಯಿಂಟ್ಸ್ಗಳು. ಈಗ ನಾವು ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ತಿಳಿಯೋಣ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಪ್ರಮುಖ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಏನು ಅಂತ
ಒಂದು ಪ್ರಶ್ನೆ ಕೂಡ ತಮಗೆ ಪರೀಕ್ಷೆಗೆ ಬರಬಹುದು. ಮೊದಲನೆಯ ಭಾಗ ಅಂಡಾಶಯ. ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರಬಹುದು ಅಂಡಾಶಯ. ಸೊ ಇಲ್ಲಿ ಒಂದು ಅಂಡಾಶಯ ಮತ್ತು ಈ ಕಡೆ ಒಂದು ಅಂಡಾಶಯ, ಅಂದರೆ ಎರಡು ಅಂಡಾಶಯಗಳು ಇರುತ್ತವೆ. ಸೊ ಈ ಅಂಡಾಶಯದ ಒಳಗಡೆ ಅಂಡಾಣು ಅಥವಾ ಹೆಣ್ಣು ಲಿಂಗಾಣುಗಳು ಬಿಡುಗಡೆ ಮಾಡುತ್ತವೆ. ಹೇಗೆ ವೃಷಣಗಳಲ್ಲಿ ಗಂಡು ಲಿಂಗಾಣುಗಳು, ಹಾಗೆ ಅಂಡಾಶಯದ ಒಳಗಡೆ ಹೆಣ್ಣು ಲಿಂಗಾಣುಗಳು ಇರುತ್ತವೆ, ನೆನ್ಪಿಟ್ಕೋಬೇಕು. ಅಂಡಾಣು ಅಥವಾ ಹೆಣ್ಣು ಲಿಂಗಾಣುಗಳನ್ನು ಬಿಡುಗಡೆ ಮಾಡುತ್ತದೆ ಅಂಡಾಶಯ. ಅದರ ಜೊತೆಯಲ್ಲಿ ಮತ್ತೇನು ಮಾಡುತ್ತದೆ? ಸ್ತ್ರೀ ಹಾರ್ಮೋನುಗಳನ್ನು ಸ್ರವಿಸುತ್ತದೆ. ಯಾವುದು? ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಎಂಬ ಎರಡು ಹಾರ್ಮೋನುಗಳು. ಯಾವ ರೀತಿಯಲ್ಲಿ ನಮ್ಮ ವೃಷಣಗಳು ಟೆಸ್ಟೋಸ್ಟಿರೋನ್ ಎಂಬ ಹಾರ್ಮೋನನ್ನು ಬಿಡುಗಡೆ ಮಾಡ್ತಾ ಇತ್ತು, ಅದೇ ರೀತಿಯಲ್ಲಿ ಅಂಡಾಶಯಗಳು ಕೂಡ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಎಂಬ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಅಂಡಾಶಯದ ಎರಡು ಪ್ರಮುಖ ಕೆಲಸಗಳು. ಆಮೇಲೆ ಅಂಡನಾಳ ಅಥವಾ ಫೆಲೋಪಿಯನ್ ನಾಳ. ಸೊ ಇದು ಅಂಡಾಶಯದಿಂದ ಬರುವಂತಹ ಒಂದು ನಾಳ. ಈ ಕಡೆ ಒಂದು ಅಂಡಾಶಯದಿಂದ ಒಂದು ನಾಳ ಬಂದಿದೆ, ಅದೇ ರೀತಿಯಲ್ಲಿ ಈ ಕಡೆ ಒಂದು ಅಂಡಾಶಯದಿಂದ ಒಂದು ನಾಳ ಬರ್ತಾ ಇದೆ. ಆ ನಾಳಕ್ಕೆ ನಾವು ಕರಿತೀವಿ ಅಂಡನಾಳ ಅಥವಾ ಫೆಲೋಪಿಯನ್ ನಾಳ ಅಂತ ಕೂಡ ಕರೆಯುತ್ತೇವೆ. ಇದರ ಕೆಲಸ ಏನು? ಅಂಡಾಶಯದಲ್ಲಿ ಉತ್ಪತ್ತಿಯಾದ ಅಂಡಾಣುಗಳನ್ನು ಗರ್ಭಕೋಶಕ್ಕೆ ಸಾಗಿಸುತ್ತದೆ. ಸೊ ಈ ಅಂಡಾಶಯಗಳಲ್ಲಿ ಉತ್ಪತ್ತಿಯಾಗುವಂತಹ ಅಂಡಾಣನ್ನು ಇದರ ಒಂದು ನಾಳದ ಮೂಲಕ ಬರುತ್ತದೆ, ಗರ್ಭಕೋಶಕ್ಕೆ ಬರುತ್ತದೆ. ಸೊ ಪ್ರತಿ ತಿಂಗಳು ಒಂದೊಂದು ಅಂಡಾಶಯದಿಂದ ಒಂದೊಂದು ಅಂಡಾಣು ಬಿಡುಗಡೆ ಆಗ್ತಾ ಇರುತ್ತದೆ. ಸೊ ಈ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗಿದ್ರೆ ಅದು ಅಂಡನಾಳ ಅಥವಾ ಫಿಲೋಪಿಯನ್ ನಾಳದ ಮೂಲಕ ಗರ್ಭಕೋಶಕ್ಕೆ. ಸೊ ಇದಿಷ್ಟು ಭಾಗವನ್ನು ನಾವು ಗರ್ಭಕೋಶ ಅಂತ ಕರೆಯುತ್ತೇವೆ. ಗರ್ಭಕೋಶಕ್ಕೆ ಅಂಡಾಣು ಯಾವುದರ ಸಹಾಯದಿಂದ ಬರುತ್ತದೆ? ಅಂಡನಾಳದ ಮೂಲಕ ಬರುತ್ತದೆ. ನೆಕ್ಸ್ಟ್ ಎರಡನೇದು ಅಂಡನಾಳ ಅಥವಾ ಫೆಲೋಪಿಯನ್ ನಾಳದಲ್ಲಿಯೇ ಅಂಡಾಣು ಮತ್ತು ವೀರ್ಯಾಣುಗಳು ಸೇರಿ ನಿಷೇಚನ ಕ್ರಿಯೆ ಉಂಟಾಗುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂತ ಅನ್ಬಹುದು. ಕೆಲವೊಂದು ಸಲ ಪರೀಕ್ಷೆಗಳಲ್ಲಿ ಕೂಡ ಕೇಳಿದ್ದಾರೆ. ಸೊ ಮಾನವರಲ್ಲಿ ನಿಷೇಚನ ಕ್ರಿಯೆ ಎಲ್ಲಿ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಗರ್ಭಾಶಯದಲ್ಲಿ ಅಂತ ಕೆಲವೊಬ್ರು ಬರೀತಾರೆ ಉತ್ತರ, ಆದರೆ ತಪ್ಪು. ಗರ್ಭಾಶಯದಲ್ಲಿ ಅಲ್ಲ, ಅಂಡನಾಳದಲ್ಲಿ. ಸೊ ಹೆಣ್ಣಿನ ದೇಹದ ಒಳಗಡೆ, ಸೊ ಅಂಡನಾಳದಲ್ಲಿಯೇ, ಈ ಕಡೆ ಅಂಡನಾಳದಲ್ಲಿ ಆಗಿರ್ಬೋದು ಅಥವಾ ಈ ಕಡೆ ಅಂಡನಾಳದಲ್ಲಿ ಆಗಿರ್ಬೋದು, ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸೇರುತ್ತವೆ, ಅಂಡನಾಳದಲ್ಲಿಯೇ ಸೇರುತ್ತವೆ. ರೈಟ್? ಅಂಡನಾಳ ಅಥವಾ ಫೆಲೋಪಿಯನ್ ನಾಳದಲ್ಲಿಯೇ ಅಂಡಾಣು ಮತ್ತು ವೀರ್ಯಾಣುಗಳು ಸೇರಿ ನಿಷೇಚನ ಕ್ರಿಯೆ ಉಂಟಾಗುತ್ತದೆ. ನಿಷೇಚನ ಕ್ರಿಯೆ ಎಂದರೇನಂತ ಹೇಳಿ ಈಗಲೇ ನಾನು ಭಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಗಂಡು ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು ಬೆಸೆಯುವುದನ್ನೇ ನಾವು ನಿಷೇಚನ ಕ್ರಿಯೆ ಅಂತ ನಾವು ಕರೆಯುತ್ತೇವೆ. ಸೊ ಇದು ಅಂಡನಾಳದ ಬಗ್ಗೆ ಆಯಿತು. ಇನ್ನೊಂದು ಪ್ರಮುಖವಾದ ಭಾಗ ಗರ್ಭಾಶಯ, ಗರ್ಭಕೋಶ. ಸೊ ಇದಿಷ್ಟು ಭಾಗವನ್ನು ನಾವು ಗರ್ಭಾಶಯ ಅಥವಾ ಗರ್ಭಕೋಶ ಅಂತ ಕರೆಯುತ್ತೇವೆ. ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ. ಸೊ ಇದು ಗರ್ಭಕೋಶದ ಒಳಸ್ತರಿ, ಏನು ಕೆಂಪು ಬಣ್ಣದಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಇದಕ್ಕೆ ನಾವು ಒಳಸ್ತರಿ ಅಂತ ಹೇಳಿ ನಾವು ಕರೆಯುತ್ತೇವೆ. ಈ ಒಳಸ್ತರಿಯಲ್ಲಿ ಭ್ರೂಣಾಂಕುರವು ಅಂತಂದರೆ ಯಾವಾಗ ಅಂಡಾಣು ಮತ್ತು ವೀರ್ಯಾಣುಗಳು ಸೇರಿಕೊಂಡು ಯುಗ್ಮಜ ಆಗುತ್ತದೆಯೋ ಇಲ್ಲಿ, ಆ ಯುಗ್ಮಜವು ಬೆಳೆದು ಬೆಳೆದು ಭ್ರೂಣಾಂಕುರ ಆಗುತ್ತದೆ. ಆ ಭ್ರೂಣಾಂಕುರವು ಇಲ್ಲಿ ಬಂದು ಬೆಳೀತಾ ಹೋಗುತ್ತದೆ, ಇದಕ್ಕೆ ಅಂಟಿಕೊಂಡು. ಈ ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡೇ ಭ್ರೂಣಾಂಕರವು ಬೆಳೀತಾ ಹೋಗುತ್ತದೆ. ಭ್ರೂಣಾಂಕರವು ಮುಂದೆ ಭ್ರೂಣ ಆಗುತ್ತದೆ. ಭ್ರೂಣ ಆಮೇಲೆ ಅದು ಮಗುವಾಗಿ ಮುಂದೆ ಜನನ ಆಗುತ್ತದೆ 9 ತಿಂಗಳ ನಂತರ. ಸೊ ಭ್ರೂಣದ ಬೆಳವಣಿಗೆಗೆ ಮತ್ತು ಪೋಷಣೆಗೆ ಸಹಕಾರಿಯಾಗಿದೆ. ಸೊ ಆ ಮಗು ಅಂದರೆ ಭ್ರೂಣ ಬೆಳಿಬೇಕಲ್ಲ, ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಆಹಾರ ಮತ್ತು ಪೋಷಣೆ ಅದೆಲ್ಲ ಬೇಕಾಗುತ್ತಲ್ಲ, ಆ ಪೋಷಣೆಯನ್ನು ಒದಗಿಸುವಂತಹ ಸ್ಥಳ ಕೂಡ ಗರ್ಭಕೋಶ ಆಗಿದೆ. ಇದು ಗರ್ಭಕೋಶದ ಪ್ರಮುಖವಾದಂತಹ ಕಾರ್ಯ. ಆಮೇಲೆ ಇನ್ನೊಂದು ಭಾಗ ಗರ್ಭಕೋಶದ ಕಂಠ. ಸೊ ಈಗ ಇದನ್ನು ಗರ್ಭಕೋಶದ ಕಂಠ ಅಂತ ಹೇಳಿ ನಾವು ಕರೆಯುತ್ತೇವೆ. ಗರ್ಭಕೋಶದ ಕಂಠದ ಮೂಲಕ ಗರ್ಭಕೋಶವು ಯೋನಿಗೆ ತೆರೆದುಕೊಳ್ಳುತ್ತದೆ. ಸೊ ಗರ್ಭಕೋಶದ ಕಂಠದ ಮುಂಭಾಗವನ್ನು ನಾವು ಯೋನಿ ಅಂತ ಕರೆಯುತ್ತೇವೆ, ಅದರ ಹಿಂದಿನ ಭಾಗವನ್ನು ನಾವು ಗರ್ಭಕೋಶ ಅಂತ ಕರೆಯುತ್ತೇವೆ. ಆ ಎರಡರ ನಡುವಿನ ಒಂದು ಭಾಗ ಇದಾಗಿದೆ. ವೀರ್ಯಾಣುಗಳು ಅಂಡಾಣು ತಲುಪಲು ಹಾದು ಹೋಗುವ ಮಾರ್ಗ ಇದಾಗಿದೆ. ಸೊ ಯೋನಿಯ ಮೂಲಕನೇ ವೀರ್ಯಾಣುಗಳು ಈ ಅಂಡಾಣುವನ್ನು ತಲುಪಲು ಗರ್ಭಕೋಶದ ಕಂಠದ ಮೂಲಕನೇ ಹಾದು ಹೋಗುವಂತಹ ಒಂದು ಮಾರ್ಗ ಇದಾಗಿದೆ. ಇನ್ನು ಕೊನೆಯದಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಭಾಗ ಯೋನಿ. ಸೊ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವೀರ್ಯಾಣುಗಳು ಯೋನಿ ಮಾರ್ಗದ ಮೂಲಕ ಗರ್ಭಕೋಶವನ್ನು ಪ್ರವೇಶಿಸುತ್ತವೆ. ಸೊ ಇದೇ ಒಂದು ಮಾರ್ಗದ ಮೂಲಕ ವೀರ್ಯಾಣುಗಳು ಗರ್ಭಕೋಶದ ಒಳಗಡೆ
ಪ್ರವೇಶ ಆಗುತ್ತವೆ. ಗರ್ಭಕೋಶದ ಮೂಲಕ ಅಂಡನಾಳದಲ್ಲಿರುವಂತಹ ಅಂಡಾಣುವಿನೊಂದಿಗೆ ಸೇರಿಕೊಂಡು ನಿಷೇಚನ ಕ್ರಿಯೆ ಆಗುತ್ತದೆ. ಎರಡನೇದು, ಋತುಚಕ್ರ ಸ್ರವಿಕೆಗಳು ಯೋನಿ ಮಾರ್ಗದ ಮೂಲಕನೇ ಹೊರಹಾಕಲ್ಪಡುತ್ತವೆ. ಏನಾದರೂ ಸ್ರವಿಕೆ ಇದ್ದರೆ ಇದೇ ಮಾರ್ಗದ ಮೂಲಕ ಬರುತ್ತವೆ. ಮುಖ್ಯವಾಗಿ ಋತುಚಕ್ರದ ಸ್ರವಿಕೆಗಳು ಅಂತ ನಾವು ಹೇಳ್ಬೋದು. ಸೊ ಋತುಚಕ್ರ ಅಂದರೆ ಏನು ಅಂತ ನಾನು ಈಗ ಮುಂದೆ ತಿಳಿಸುತ್ತೇನೆ. ಸೊ ವಿಡಿಯೋವನ್ನು ಕೊನೆಯ ತನಕ ನೋಡ್ತಾ ಇರ್ರಿ. ಸೊ ಇಲ್ಲಿಯ ತನಕ ನಾವು ಒಬ್ಬ ಹುಡುಗ ಅಥವಾ ಹುಡುಗಿಯರು ಪ್ರೌಢಾವಸ್ಥೆಗೆ ಬಂದಾಗ ಅವರಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗೆ ಅವರು ಎಲಿಜಿಬಲ್ ಆಗ್ತಾರೆ ಮತ್ತು ಅವರಲ್ಲಿರುವಂತಹ ಸಂತಾನೋತ್ಪತ್ತಿ ವ್ಯೂಹಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗಾದರೆ ಈ ಒಂದು ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ ಎನ್ನುವುದರ ಬಗ್ಗೆ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಯುವಂತಹ ಪ್ರಯತ್ನ ನಾವು ಮಾಡೋಣ. ಸೊ ಈ ರೀತಿಯ ಒಂದು ಪ್ರಶ್ನೆ ಕೂಡ ತಮಗೆ ಪರೀಕ್ಷೆಯಲ್ಲಿ ಬರಬಹುದು. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಗರ್ಭಧಾರಣೆ ಹೇಗೆ ಆಗುತ್ತದೆ? ಸೊ ಸಂತಾನೋತ್ಪತ್ತಿ ವ್ಯೂಹದ ಅಂಗಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಗಂಡು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಅಂಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಸಂತಾನೋತ್ಪತ್ತಿ ಹೇಗೆ ನಡೆಯುತ್ತದೆ, ಒಂದು ಹೆಣ್ಣು ಹೇಗೆ ಗರ್ಭಧಾರಣೆ ಆಗುತ್ತಾಳೆ, ಹೇಗೆ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ, ಆ ಒಂದು ಪ್ರೊಸೀಜರ್ ಮೇಲೆ ನಿಮಗೆ ಪ್ರಶ್ನೆಗಳು ಬರಬಹುದು. ಸೊ ಹೇಗೆ ನಡೆಯುತ್ತದೆ ಸಂತಾನೋತ್ಪತ್ತಿ ಕ್ರಿಯೆ ಮಾನವರಲ್ಲಿ? ಈ ಒಂದು 6 ಪಾಯಿಂಟ್ಸ್ಗಳು ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದನ್ನು ನೀವು ಸರಿಯಾಗಿ ಕೇಳಬೇಕು ಮತ್ತು ಸರಿಯಾಗಿ ನೆನಪಿಟ್ಕೋಬೇಕು. ಇವೆಲ್ಲವುಗಳನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ನೋಟ್ಸ್ ಮಾಡಿಟ್ಕೊಳ್ಳಿ. ನಿಮಗೆ ಎಕ್ಸಾಮ್ನಲ್ಲಿ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಸೇರಿಕೊಳ್ಳಿ, ಕಮೆಂಟ್ ಮಾಡಿ, ಚರ್ಚೆ ಮಾಡೋಣ. ಎಲ್ಲರೂ ಸೇರಿಕೊಂಡು ಉತ್ತಮವಾದ ಸ್ಟಡಿ ಮಾಡೋಣ. ಎಕ್ಸಾಮ್ನಲ್ಲಿ ಉತ್ತಮವಾದ ಅಂಕಗಳನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ ಪಡೋಣ. ಸೊ ಮೊದಲನೆಯ ಒಂದು ಪಾಯಿಂಟ್ ಅಂದರೆ ಪ್ರಶ್ನೆ ಏನು ಬರ್ಬೋದು, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಗರ್ಭಧಾರಣೆ ಹೇಗೆ ಆಗುತ್ತದೆ, ಅಥವಾ ತಾಯಿಯ ಗರ್ಭದಲ್ಲಿ ಭ್ರೂಣವು ಹೇಗೆ ಉಂಟಾಗುತ್ತದೆ, ಅಥವಾ ಇನ್ನೊಂದು ಪ್ರಶ್ನೆ ಕೂಡ ಬರ್ಬೋದು, ಮಾನವರಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತದೆ. ಎಲ್ಲ ಪ್ರಶ್ನೆಗಳು ಬರ್ಬೋದು. ಈ ಎಲ್ಲ ರೀತಿಯ ಪ್ರಶ್ನೆಗಳಿಗೂ ಕೂಡ ಇದೇ ಒಂದು ಉತ್ತರ ಆಗುತ್ತದೆ. ಫಸ್ಟ್ ಹೇಗೆ ಆಗುತ್ತದೆ? ಮೊದಲನೇ ಒಂದು ಅಂಶ, ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವೀರ್ಯಾಣುಗಳು ಯೋನಿ ಮಾರ್ಗದ ಮೂಲಕ ಪ್ರವೇಶಿಸುತ್ತವೆ. ಸೊ ಸಂತಾನೋತ್ಪತ್ತಿ ಕ್ರಿಯೆ ಯಾವಾಗ ಆಗುತ್ತದೆ? ಹೆಣ್ಣು ಲಿಂಗಾಣುಗಳು ಮತ್ತು ಗಂಡು ಲಿಂಗಾಣುಗಳು ಸೇರಬೇಕಾಗುತ್ತದೆ. ಗಂಡು ಲಿಂಗಾಣುಗಳಂದರೆ ಏನು? ವೀರ್ಯಾಣುಗಳು. ಹೌದಾ? ಈ ವೀರ್ಯಾಣುಗಳು ಈಗ ಲೈಂಗಿಕ ಕ್ರಿಯೆ ನಡೆಸುವಾಗ ಲೈಂಗಿಕ ಕ್ರಿಯೆಯಲ್ಲಿ ಶಿಶ್ನದ ಮೂಲಕ ಹೊರಬರುವಂತಹ ವೀರ್ಯಾಣುಗಳು ಈ ಒಂದು ಯೋನಿ ಮಾರ್ಗದ ಮೂಲಕ ಪ್ರವೇಶ ಆಗುತ್ತವೆ, ಒಳಗಡೆ ಬರುತ್ತವೆ. ಯೋನಿ ಮಾರ್ಗದ ಮೂಲಕ ಒಳಗಡೆ ಬರುತ್ತವೆ. ಬಂದ ನಂತರ ಏನಾಗುತ್ತದೆ? ವೀರ್ಯಾಣುಗಳು ಮೇಲ್ಮುಖವಾಗಿ ಚಲಿಸಿ ಅಂಡನಾಳವನ್ನು ಪ್ರವೇಶಿಸಿ ಅಂಡವನ್ನು ಫಲಿತಗೊಳಿಸುತ್ತವೆ. ಸೊ ಈ ಒಂದು ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಬರುತ್ತವೆ, ಬಂದು ಮೇಲ್ಮುಖವಾಗಿ ಚಲಿಸಿ ಅಂಡನಾಳದ ಕಡೆಗೆ ಹೋಗುತ್ತವೆ. ಈ ಕಡೆ ಕೂಡ ಹೋಗ್ಬೋದು, ಈ ಕಡೆ ಕೂಡ ಹೋಗ್ಬೋದು. ಬಟ್ ಅಂಡಾಶಯದಿಂದ ಅಂಡನಾಳ ಕೂಡ, ಒಂದು ಅಂಡಾಣು ಕೂಡ ಬಿಡುಗಡೆಯಾಗಿ ಬರ್ತಾ ಇರುತ್ತದೆ. ಪ್ರತಿ ತಿಂಗಳು ಒಂದೊಂದು ಅಂಡಾಶಯದಿಂದ ಒಂದೊಂದು ಅಂಡಾಣು ಬಿಡುಗಡೆಯಾಗಿ ಬರ್ತಾ ಇರುತ್ತದೆ. ಸೊ ಲೈಂಗಿಕ ಕ್ರಿಯೆಯಲ್ಲಿ ವೀರ್ಯಾಣುಗಳು ಸೊ ಗರ್ಭಕೋಶದ ಒಳಗಡೆ ಬಂದು ಮೇಲ್ಮುಖವಾಗಿ ಚಲಿಸಿ ಅಂಡನಾಳದ ಕಡೆಗೆ ಪ್ರವೇಶಿಸುತ್ತವೆ. ಸೊ ಈ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗಿ ಬರ್ತಾ ಇರ್ತದೆ. ಸೊ ಇಲ್ಲಿ ಅಂಡಾಶಯದಲ್ಲಿ ಅಂಡಾಣು ಮತ್ತು ವೀರ್ಯಾಣುಗಳು ಬೆಸೆಯುತ್ತವೆ. ಅಂಡಾಣು ಮತ್ತು ವೀರ್ಯಾಣುಗಳು ಬೆಸೆಯುವುದನ್ನೇ ನಾವು ನಿಷೇಚನ ಕ್ರಿಯೆ ಅಂತ ನಾವು ಕರೆಯುತ್ತೇವೆ. ಸೊ ವೀರ್ಯಾಣುಗಳು ಬಂದು ಅಂಡಾಣುವಿನೊಂದಿಗೆ ಸೇರಿಕೊಂಡು ಅಂಡವನ್ನು ಫಲಿತಗೊಳಿಸುತ್ತವೆ, ನಿಷೇಚನ ಕ್ರಿಯೆ ನಡೆಯುತ್ತದೆ ಅಂತ ನಾವು ಹೇಳಬಹುದು. ಸೊ ವೀರ್ಯಾಣುಗಳು ಮೇಲ್ಮುಖವಾಗಿ ಚಲಿಸಿ ಅಂಡನಾಳವನ್ನು ಪ್ರವೇಶಿಸಿ ಅಂಡವನ್ನು ಫಲಿತಗೊಳಿಸುತ್ತವೆ. ನಿಷೇಚನಗೊಂಡ ಅಂಡವನ್ನು ಯುಗ್ಮಜ ಅಂತ ನಾವು ಕರೆಯುತ್ತೇವೆ. ಯಾವಾಗ ಒಂದು ಅಂಡಾಣು ಮತ್ತು ವೀರ್ಯಾಣು ಸೇರಿಕೊಂಡು ಅಲ್ಲಿ ನಿಷೇಚನ ಕ್ರಿಯೆ ನಡೆಯುತ್ತದೋ ಆವಾಗ ಅದನ್ನು ನಾವು ಯುಗ್ಮಜ ಅಂತ ಕರೆಯುತ್ತೇವೆ. ಇನ್ನು ಮುಂದೆ ಅದನ್ನು ನಾವು ಅಂಡಾಣು ಅನ್ನುವುದಿಲ್ಲ, ವೀರ್ಯಾಣು ಅನ್ನುವುದಿಲ್ಲ. ಯಾವಾಗ ಆ ಅಂಡಾಣು ಮತ್ತು ವೀರ್ಯಾಣು ಅಂದರೆ ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣುಗಳು ಸೇರಿಕೊಂಡು ಅದನ್ನು ನಾವು ಯುಗ್ಮಜ ಅಂತ ಕರೆಯುತ್ತೇವೆ. ಇನ್ನು ಯುಗ್ಮಜ ಏನಾಗುತ್ತದೆ? ಯುಗ್ಮಜ ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ. ಇಲ್ಲಿ ಕೆಳಗಡೆ ನೀವು ನೋಡಬಹುದು. ನೋಡಿ, ಇಲ್ಲಿ ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣು ಸೇರಿದೆ. ಆ ಲಿಂಗಾಣುಗಳಂದರೆ ಹೆಣ್ಣಿನ ಒಂದು ಜೀವಕೋಶ ಮತ್ತು
ಗಂಡಿನ ಒಂದು ಜೀವಕೋಶ ಸೇರಿಕೊಂಡಿದೆ. ಆ ಜೀವಕೋಶಗಳಲ್ಲಿ ಏನಾಗ್ತಾ ಇದೆ, ವಿಭಜನೆ ಆಗ್ತಾ ಇದೆ. ಅಂದರೆ ಎರಡು ಜೀವಕೋಶಗಳು 4 4 8 8 16 ಹೀಗೆ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ರೈಟ್. ಯುಗ್ಮಜ ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಭ್ರೂಣಾಂಕುರವನ್ನು ಉಂಟು ಮಾಡುತ್ತದೆ. ಒಂದು ಸ್ವಲ್ಪ ಜೀವಕೋಶಗಳ ಸಂಖ್ಯೆ ಹೆಚ್ಚಾದ ಮೇಲೆ ಅದನ್ನು ನಾವು ಭ್ರೂಣಾಂಕುರ ಅಂಥೇಳಿ ನಾವು ಕರೆಯುತ್ತೇವೆ. ಆಮೇಲೆ ಭ್ರೂಣಾಂಕುರವು ಕೂಡ ಮತ್ತೆ ವಿಭಜನೆ ಆಗ್ತಾ ಹೋಗುತ್ತದೆ, ಬೆಳವಣಿಗೆ ಆಗ್ತಾ ಹೋಗುತ್ತದೆ. ಆ ಭ್ರೂಣಾಂಕುರವು ಬಂದು ಈ ಗರ್ಭಕೋಶದ ಮೇಲೆ ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರಿಸಿಕೊಂಡೂ ಹೋಗ್ತಾ ಹೋಗುತ್ತದೆ. ಹಾಗೆ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರಿಸುತ್ತದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ನೋಡ್ರಿ, ಒಂದು ಭ್ರೂಣದ ಒಂದು ಚಿತ್ರ ಕೂಡ ಇದೆ. ಇದು ಒಂದು ಯುಗ್ಮಜ ಬೆಳೀತಾ 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 ಏನಾಗ್ತಾ ಇದೆ, ಭ್ರೂಣಾಂಕುರ ಆಗ್ತಾ ಇದೆ. ಭ್ರೂಣಾಂಕುರವು ಆಮೇಲೆ ಏನಾಗ್ತಾ ಇದೆ, ಭ್ರೂಣ ಆಗ್ತಾ ಇದೆ. ಸೊ ಇಲ್ಲಿ ಭ್ರೂಣ ಇರುತ್ತದೆ, ಗರ್ಭಕೋಶದ ಒಳಸ್ತರಿಯ ಮೇಲೆ ಭ್ರೂಣ ಇರುತ್ತದೆ. ಇಲ್ಲೇ ಇದು ಮುಂದೆ ಇನ್ನು ಬೆಳೀತಾ 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 ಪೂರ್ತಿ 9 ತಿಂಗಳ ತನಕ ಅದು ಬೆಳೆದು ಆಮೇಲೆ ಪ್ರಸವದ ಮೂಲಕ ಆ ಮಗು ಹೊರಗಡೆ ಬರುತ್ತದೆ. ರೈಟ್. 5 ಪಾಯಿಂಟ್ಸ್. ಅದು ಇನ್ನು ಕೊನೆಯದಾಗಿ ನೋಡೋದಾದರೆ ಗರ್ಭಕೋಶದ ಒಳಸ್ತರಿಯು ದಪ್ಪವಾಗುತ್ತದೆ. ಯಾವಾಗ ಅದು ಭ್ರೂಣಾಂಕುರ ಬರೋಕ್ಕಿಂತ ಮುಂಚೆಯೇ ಈ ಗರ್ಭಕೋಶದ ಒಳಸ್ತರಿ ಏನಾಗಿರುತ್ತದೆ, ಮೊದಲು ಈ ರೀತಿಯಲ್ಲಿ ನಾರ್ಮಲ್ ಆಗಿರುತ್ತದೆ. ಗರ್ಭಕೋಶದ ಒಳಸ್ತರಿ ದಪ್ಪ ಆಗಿರುವುದಿಲ್ಲ. ಯಾವಾಗ ಅದು ಭ್ರೂಣಾಂಕುರವು ಬೆಳೆದು ಬರುವಂಥ ಪೂರ್ವದಲ್ಲಿ ಈ ಗರ್ಭಕೋಶದ ಒಳಸ್ತರಿಯು ದಪ್ಪವಾಗುತ್ತದೆ. ದಪ್ಪವಾಗಿ ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಹೊಂದಿರುತ್ತದೆ. ಇಲ್ಲೆಲ್ಲ ರೆಡ್ ಕಲರ್ನಲ್ಲಿ ಕೆಂಪು ಬಣ್ಣದಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ, ಅದೆಲ್ಲವೂ ಕೂಡ ರಕ್ತವನ್ನು ಪೂರೈಕೆಯನ್ನು ಹೊಂದಿರುವಂತಹ ಒಂದು ಮುಖ್ಯವಾದ ಭಾಗ ಅಂತ ನಾವು ಹೇಳಬಹುದು. ಸೊ ರಕ್ತದ ಮೂಲಕನೇ ಆ ಭ್ರೂಣಕ್ಕೆ ಪೋಷಣೆ ಮತ್ತು ಎಲ್ಲ ಅಗತ್ಯವಾಗಿರುವಂತಹ ವಸ್ತುಗಳು ಬೇಕಾಗುತ್ತವೆ ಅಲ್ಲ. ಹಾಗಾಗಿ ಇಲ್ಲಿ ಸಾಕಷ್ಟು ರಕ್ತ ಪೂರೈಕೆಯು ಕೂಡ ಇದನ್ನು ಹೊಂದಿರುತ್ತದೆ ಗರ್ಭಕೋಶ. ಈ ರೀತಿಯಲ್ಲಿ ಮಗು ಯುಗ್ಮಜದಿಂದ ಭ್ರೂಣಾಂಕುರದಿಂದ ಭ್ರೂಣ ಆಗಿ ಆಮೇಲೆ ಭ್ರೂಣವು ಗರ್ಭಕೋಶದಲ್ಲಿ 9 ತಿಂಗಳ ತನಕ ಬೆಳೀತಾ ಹೋಗುತ್ತದೆ. ಸೊ ಗರ್ಭಕೋಶದಲ್ಲಿಯೇ ಆ ಮಗುವಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಸಿಗ್ತಾ ಇರ್ತವ. ಈ ರೀತಿಯಲ್ಲಿ ಒಂದು ಹೆಣ್ಣು ಗರ್ಭಧಾರಣೆ ಆಗುತ್ತದೆ. ಈ ರೀತಿಯಲ್ಲಿ ಒಂದು ತಾಯಿಯ ಗರ್ಭದಲ್ಲಿ ಭ್ರೂಣವು ಬೆಳೀತಾ ಹೋಗುತ್ತದೆ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಮುಂದೆ ನಾವು ನೋಡೋದಾದರೆ ತಾಯಿಯ ಗರ್ಭದಲ್ಲಿ ಭ್ರೂಣವು ಪೋಷಣೆಯನ್ನು ಹೇಗೆ ಪಡೆಯುತ್ತದೆ, ಇದರ ಬಗ್ಗೆ ಕೂಡ ಒಂದು ಸ್ವಲ್ಪ ಪ್ರಶ್ನೆಗಳು ತಮಗೆ ಬರಬಹುದು. ಇದು ಕೂಡ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಸೊ ಒಂದು ತಾಯಿನ ಗರ್ಭಕೋಶದಲ್ಲಿರುವಂತಹ ಮಗು ಪೋಷಣೆ ಹೇಗೆ ಸಿಗುತ್ತದೆ, ಗರ್ಭಕೋಶದ ಮೂಲಕನೇ ಸಿಗುತ್ತೆ ಅಂತ ನಾವು ಹೇಳಿದ್ವಿ. ಆದರೆ ಎಕ್ಸಾಕ್ಟ್ಲಿ ಹೇಗೆ ಸಿಗುತ್ತೆ ಅಂತ ನಾವು ಪ್ರಶ್ನೆ ಬಂದಾಗ ಹೇಳೋದಾದರೆ ಜರಾಯುವಿನ ಮೂಲಕ. ಸೊ ಇಲ್ಲಿ ಒಂದು ರಚನೆ ಇದೆ, ನಿಮಗೆ ಕಾಣ್ತಾ ಇರ್ಬೋದು, ಪ್ಲಾಸೆಂಟಾ ಅಂಥೇಳಿ ನಾವು ಕರೆಯುತ್ತೇವೆ. ಇದು ತಾಯಿಯ ಒಂದು ಗರ್ಭಕೋಶದ ಚಿತ್ರ. ಈ ಗರ್ಭಕೋಶದ ಒಳಗೋಡೆಯಲ್ಲಿ ಒಂದು ತಟ್ಟೆಯ ಆಕಾರದ ರಚನೆ ಇದೆ. ಇದನ್ನು ನಾವು ಪ್ಲಾಸೆಂಟಾ ಅಥವಾ ಜರಾಯು ಅಂತ ಕರೆಯುತ್ತೇವೆ. ಈ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಈ ಜರಾಯುವಿನ ಮೂಲಕ ರಕ್ತ ಹರಿದು ಬರುತ್ತದೆ, ಈ ಒಂದು ಹೊಕ್ಕಳ ಬಳ್ಳಿಯ ಮೂಲಕ. ಸೊ ರಕ್ತ ಈ ಮಗುವಿನ ಮೂಲಕ ಹರಿಯುತ್ತದೆ. ಜರಾಯುವಿನ ಮೂಲಕ ಬರುವ ರಕ್ತವು ಇದರ ಮೂಲಕ ರಕ್ತ ಹರಿತಾ ಹೋಗುತ್ತದೆ ಇಲ್ಲಿ. ಸೊ ಆ ರಕ್ತದಲ್ಲಿಯೇ ಪೋಷಣೆ ಇರುತ್ತದೆ. ತಾಯಿ ಊಟ ಮಾಡಿದ ಆಹಾರವೆಲ್ಲವೂ ಜೀರ್ಣವಾಗಿ ರಕ್ತದಲ್ಲಿ ವಿಲೀನವಾಗಿರುತ್ತದೆ. ಯಾವಾಗ ಆ ರಕ್ತವು ಮಗುವಿನ ಮೂಲಕ ಕೂಡ ಹರಿಯುತ್ತದೋ ಆ ರಕ್ತದಲ್ಲಿ ಇರುವಂತಹ ಎಲ್ಲ ಪೋಷಣೆಯು ಕೂಡ ಈ ಮಗುವಿಗೆ ಸಿಗುತ್ತದೆ. ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಜರಾಯು ಎಂದರೇನು ಅಂತ ಕೂಡ ಒಂದ್ಸಲ ಪ್ರಶ್ನೆ ಬಂದಿತ್ತು ಪರೀಕ್ಷೆಗೆ, ಸರಿಯಾಗಿ ನೆನ್ಪಿಟ್ಕೋಬೇಕು. ಜರಾಯುವು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಜರಾಯುವಿನ ಕಾರ್ಯವೇನು ಅಂತ ಕೂಡ ಕೇಳಬಹುದು. ಜರಾಯುವು ತಾಯಿಯ ಗರ್ಭದಲ್ಲಿರುವಂತಹ ಮಗುವಿಗೆ ಪೋಷಣೆಯನ್ನು ಒದಗಿಸುತ್ತದೆ ಅಂತ ನೀವು ಬರೆಯಬೇಕಾಗುತ್ತದೆ. ಹೇಗೆ ಅಂತ ಕೇಳಿದ್ರೆ ಇಲ್ಲಿ ಬರುವಂತಹ ಪಾಯಿಂಟ್ಸ್ಗಳನ್ನೆಲ್ಲ ನೀವು ಸರಿಯಾಗಿ ಓದ್ಕೊಂಡು ಸ್ವಲ್ಪ ವಿವರಿಸುವಂತಹ ಪ್ರಯತ್ನ ಕೂಡ ತಾವುಗಳು ಮಾಡಬಹುದು. ಮೂರನೇದು, ಜರಾಯುವು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ. ಸೊ ಇಲ್ಲಿ ಈ ಜರಾಯು ಏನಿದೆ ಅಲ್ಲ, ಇಲ್ಲಿ ಸಾಕಷ್ಟು ವಿಲ್ಲೈಗಳು ಇರ್ತವ.
ವಿಲ್ಲೈಗಳಂದರೆ ನಿಮ್ಗೆ ಗೊತ್ತಿರಬಹುದು, ಬೆರಳಿನ ಆಕಾರದ ರಚನೆಗಳು ಸಣ್ಣ ಕರಳಿನಲ್ಲಿಯೂ ಕೂಡ ಕಂಡು ಬರ್ತಾ ಇದ್ವು. ವಿಲ್ಲೈಗಳು ಸಾಕಷ್ಟು ರಕ್ತಾವಕಾಶಗಳನ್ನು ಹೊಂದಿರುತ್ತದೆ, ಅಂದರೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಕ್ತದ ಒಂದು ಹರಿವು ಇರುತ್ತದೆ. ಜರಾಯುವು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲ್ಲೈಗಳನ್ನು ಹೊಂದಿದೆ ಮತ್ತು ವಿಲ್ಲೈಗಳನ್ನು ರಕ್ತಾವಕಾಶಗಳು ಸುತ್ತುವರೆದಿವೆ. ವಿಲ್ಲೈಗಳು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನು ಒದಗಿಸುತ್ತವೆ. ಸೊ ವಿಲ್ಲೈಗಳು ಏನು ಮಾಡ್ತಾ ಇರ್ತವ, ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನು ಒದಗಿಸುತ್ತವೆ. ಬೆಳೆಯುತ್ತಿರುವ ಭ್ರೂಣವು ತ್ಯಾಜ್ಯ ಪದಾರ್ಥಗಳನ್ನು ಉತ್ಪತ್ತಿ ಮಾಡುತ್ತದೆ. ಯಾವಾಗ ಒಂದು ಈ ಮಗುವು ಪೋಷಣೆಯನ್ನು ಪಡಿತಾ ಇರುತ್ತದೆಯೋ, ಆಹಾರವನ್ನು ಪಡಿತಾ ಇರುತ್ತದೋ, ಆ ಮಗುವಿನಲ್ಲಿ ಕೂಡ ಕೆಲವೊಂದು ಕ್ರಿಯೆಗಳು ನಡೆದು ತ್ಯಾಜ್ಯ ಕೂಡ ಬಿಡುಗಡೆ ಆಗ್ತಾ ಇರುತ್ತದೆ. ಹಾಗಾದರೆ ಅದು ತ್ಯಾಜ್ಯಗಳನ್ನು ಇದೇ ಒಂದು ಜರಾಯುವಿನ ಮೂಲಕ ತಾಯಿಗೆ ಕೊಡ್ತಾ ಇರ್ತಾಳ. ತಾಯಿ ತನ್ನ ದೇಹದಿಂದ ಅವುಗಳನ್ನು ವಿಸರ್ಜನೆ ಮಾಡ್ತಾ ಇರ್ತಾಳ. ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ಪ್ಲಾಸೆಂಟದ ಮೂಲಕ ವರ್ಗಾಯಿಸಿ ಹೊರಹಾಕುತ್ತದೆ. ಈ ರೀತಿಯಲ್ಲಿ ಇವುಗಳನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ, ಓದ್ಕೊಳ್ಳಿ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅವುಗಳು ಕೆಳಗಡೆ ಕಮೆಂಟ್ ಕೂಡ ಮಾಡಬಹುದು. ಈ ರೀತಿಯಲ್ಲಿ ತಾಯಿಯ ಗರ್ಭದಲ್ಲಿ ಭ್ರೂಣವು ಪೋಷಣೆಯನ್ನು ಪಡೆಯುತ್ತದೆ. ಯಾವುದರ ಸಹಾಯದಿಂದ? ಈ ಒಂದು ಪ್ಲಾಸೆಂಟದ ಸಹಾಯದಿಂದ. ನೆನ್ಪಿಟ್ಕೋಬೇಕು. ಸೊ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಕೂಡ ತಮಗೆ ಬರಬಹುದು. ಸೊ ಈ ಒಂದು ಹೆಣ್ಣಿನ ಸಂತಾನೋತ್ಪತ್ತಿ ವ್ಯೂಹದಿಂದ ಪ್ರತಿ ತಿಂಗಳು ಕೂಡ ಒಂದು ಅಂಡಾಣು ಬಿಡುಗಡೆ ಆಗ್ತಾ ಇರುತ್ತದೆ. ಈ ಅಂಡಾಣುವಿಗೆ ವೀರ್ಯಾಣು ಸೇರಿಕೊಂಡ್ರೆ ನಿಷೇಚನ ಕ್ರಿಯೆ ನಡೆದು ಈ ರೀತಿಯಲ್ಲಿ ಮಗುವಿನ ಜನನ ಆಗುತ್ತದೆ. ಒಂದು ವೇಳೆ ಈ ಅಂಡಾಣುಗಳಿಗೆ ವೀರ್ಯಾಣುಗಳ ಸಂಪರ್ಕ ಆಗಲಿಲ್ಲ, ವೀರ್ಯಾಣುಗಳ ಸಂಪರ್ಕ ಆಗಲಿಲ್ಲ ಅಂತಂದರೆ ಈ ರೀತಿಯಲ್ಲಿ ಋತುಚಕ್ರ ಆಗುತ್ತದೆ. ಇದನ್ನೇ ನಾವು ಋತುಚಕ್ರದ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಈ ಒಂದು ಋತುಚಕ್ರದ ಕುರಿತಾಗಿಯೇ ಕಾನ್ಸೆಪ್ಟ್ ಇಲ್ಲಿ ಮತ್ತೆ ಬಂದಿದೆ ನೋಡಿ. ಅಂಡವು ಫಲಿತಗೊಳ್ಳದಿದ್ದರೆ, ಅಂಡಾಣು ಬಿಡುಗಡೆ ಆಗ್ತಾ ಇರುತ್ತೆ, ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ಅಗತ್ಯವಿರುವುದಿಲ್ಲ. ಗರ್ಭಕೋಶವು ಪ್ರತಿ ತಿಂಗಳು ಕೂಡ ತನ್ನ ಒಳಸ್ತರಿಯನ್ನು ದಪ್ಪ ಮಾಡಿಕೊಳ್ತಾ ಇರುತ್ತದೆ. ಸಾಕಷ್ಟು ಅಲ್ಲಿ ರಕ್ತಾವಕಾಶಗಳು ಸೇರಿಕೊಂಡಿರುತ್ತವೆ. ಯಾವಾಗ ಅಂಡಾಣು ಫಲಿತಗೊಳ್ಳುವುದಿಲ್ವೋ ಈ ಒಂದು ಗರ್ಭಕೋಶದ ಒಳಸ್ತರಿಯ ಅಗತ್ಯವಾಗಿರುವುದಿಲ್ಲ. ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನೇ ಋತುಚಕ್ರ ಎನ್ನುವರು. ಸೊ ಯಾವಾಗ ಅಂಡವು ಫಲಿತಗೊಳ್ಳುವುದಿಲ್ವೋ ಈ ಅಂಡಾಣು ಮತ್ತು ಈ ಗರ್ಭಕೋಶದ ಒಳಸ್ತರಿ ಇವೆಲ್ಲವೂ ಕೂಡ ಬ್ರೇಕ್ ಆಗಿ ಬಿರುಕು ಬಿಟ್ಟು ಅಲ್ಲಿರುವಂತಹ ಎಲ್ಲವೂ ಕೂಡ ಅವೆಲ್ಲವೂ ಯೋನಿ ಮಾರ್ಗದ ಮೂಲಕ ಹೊರಗಡೆ ಬರುತ್ತದೆ. ಇದನ್ನೇ ನಾವು ಋತುಚಕ್ರ ಅಂತ ನಾವು ಕರೆಯುತ್ತೇವೆ. ಋತುಚಕ್ರ ಎಂದರೇನು ಅಂತ ಕೂಡ ತಮಗೆ ಕೇಳಬಹುದು. ನೀವೇನು ಬರಿಬೇಕಾಗುತ್ತದೆ? ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು, ಅಂದರೆ ಈ ಭಾಗ ರೆಡ್ ಕಲರ್ನಲ್ಲಿ ಕಾಣ್ತಾ ಇದೆ ನೋಡ್ರಿ ನಿಮಗೆ, ಇದು ಗರ್ಭಕೋಶದ ಒಳಸ್ತರಿ. ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದನ್ನು ಋತುಚಕ್ರ ಎನ್ನುವರು. ಈ ಋತುಚಕ್ರವು ಪ್ರತಿ ತಿಂಗಳು ನಡೆಯುತ್ತದೆ ಮತ್ತು ಸಾಮಾನ್ಯವಾಗಿ 2 ರಿಂದ 8 ದಿನಗಳವರೆಗೆ ಮುಂದುವರಿಯುತ್ತದೆ. ಸೊ ಇದು ಪ್ರೌಢಾವಸ್ಥೆಗೆ ಬಂದ ಪ್ರತಿಯೊಬ್ಬ ಹುಡುಗಿಯರಲ್ಲಿ ಪ್ರತಿ ತಿಂಗಳು ಕೂಡ ನಡೆಯುವಂತಹ ಒಂದು ಕ್ರಿಯೆ ಆಗಿದೆ. ಮತ್ತು ಈ ಒಂದು ಋತುಸ್ರಾವವು ಸುಮಾರು 2 ರಿಂದ 8 ದಿನಗಳ ತನಕ ಕೂಡ ಕಂಡುಬರುತ್ತದೆ. ಒಂದು ವೇಳೆ ಅಂಡಾಣು ಫಲಿತಗೊಂಡ್ರೆ ಈ ರೀತಿಯಲ್ಲಿ ಗರ್ಭಧಾರಣೆ ಆಗುತ್ತದೆ ಮತ್ತು ಮಗುವಿನ ಜನನ ಆಗುತ್ತದೆ. ಒಂದು ವೇಳೆ ಇಲ್ಲಿ ಅಂಡಾಣು ಫಲಿತಗೊಳ್ಳದಿದ್ದರೆ ಆ ಒಂದು ಅಂಡಾಣು ಮತ್ತು ಈ ಗರ್ಭಕೋಶದ ಒಳಸ್ತರಿ ಇವೆಲ್ಲವೂ ಕೂಡ ಯೋನಿ ಮಾರ್ಗದ ಮೂಲಕ ಹೊರಗಡೆ ಬರುತ್ತದೆ. ಅದನ್ನೇ ನಾವು ಋತುಚಕ್ರ ಎನ್ನುತ್ತೇವೆ. ಈ ಋತುಚಕ್ರವು ಪ್ರತಿ ತಿಂಗಳು ನಡೆಯುತ್ತದೆ. ಒಂದು ವೇಳೆ ಅಂಡವು ಫಲಿತಗೊಂಡ್ರೆ ಋತುಚಕ್ರ ನಿಂತು ಹೋಗುತ್ತದೆ. ಈ ರೀತಿಯಲ್ಲಿ ಗರ್ಭಧಾರಣೆಯಾಗಿ ಮಗುವಿನ ಜನನ ಆಗುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು ಮಾನವರಲ್ಲಿ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಹೇಗೆ ನಡೆಯುತ್ತದೆ ಎನ್ನುವುದರ ಕುರಿತಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ. ಈ ಸಂತಾನೋತ್ಪತ್ತಿಗೂ ನಮ್ಮ ಆರೋಗ್ಯಕ್ಕೂ ತುಂಬ ನಿಕಟಪೂರ್ವ ಸಂಪರ್ಕ ಇದೆ. ಸಂತಾನೋತ್ಪತ್ತಿ ಕ್ರಿಯೆಯ ಮೂಲಕ ಕೂಡ, ಅಂದರೆ ಲೈಂಗಿಕ ಕ್ರಿಯೆಗಳ ಮೂಲಕ ಕೂಡ ನಮಗೆ ಕೆಲವೊಂದು ರೋಗಗಳು ಹರಡುವಂತಹ ಸಂಭವ ಇರುವುದರಿಂದ, ಸೊ ಈ ಒಂದು ಲೈಂಗಿಕ ರೋಗಗಳ ಕುರಿತಾಗಿಯೂ ಕೂಡ
ನಾವು ತಿಳಿದುಕೊಳ್ಳುವಂತಹ ಅವಶ್ಯಕತೆ ಇದೆ. ಲೈಂಗಿಕ ಕ್ರಿಯೆಯು ದೇಹಗಳ ಅತ್ಯಂತ ನಿಕಟ ಸಂಪರ್ಕವಾಗಿರುವುದರಿಂದ ಅನೇಕ ರೋಗಗಳು ಲೈಂಗಿಕವಾಗಿ ಹರಡುತ್ತವೆ. ಯಾಕಂದರೆ ಎರಡು ವ್ಯಕ್ತಿಗಳ ಅತ್ಯಂತ ನಿಕಟ ಸಂಪರ್ಕದಿಂದ ಸೇರುವುದರಿಂದ, ಎರಡು ದೇಹಗಳ ಮಿಲನವಾಗುವುದರಿಂದ ಸಾಕಷ್ಟು ರೋಗಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ಸಂಭವ ಇರುತ್ತದೆ. ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿ ಲೈಂಗಿಕ ಕ್ರಿಯೆ ನಡೆಸುವಾಗ ಅವರ ದೇಹಗಳ ಒಂದು ನಿಕಟ ಸಂಪರ್ಕಕ್ಕೆ ಬರುವುದರಿಂದ ಒಬ್ಬರಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ, ಒಬ್ಬರಿಗೆ ಏನಾದರೂ ಇನ್ಫೆಕ್ಷನ್ಸ್ಗಳಿದ್ರೆ, ಸೋಂಕು ಇದ್ದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವ ಸಂಭವ ಇರುತ್ತವೆ. ಹಾಗಾಗಿ ನಾವು ಈ ಒಂದು ಲೈಂಗಿಕ ರೋಗಗಳ ಬಗ್ಗೆ ತಿಳಿಯುವಂತಹ ಅವಶ್ಯಕತೆ ಇದೆ. ಸೊ ಹೀಗೆ ಒಂದು ಲೈಂಗಿಕ ಕ್ರಿಯೆಯ ಮೂಲಕ ಹರಡುವಂತಹ ರೋಗಗಳನ್ನು ನಾವು ಲೈಂಗಿಕ ರೋಗಗಳು ಎನ್ನುತ್ತೇವೆ. ಯಾವುದು ಲೈಂಗಿಕ ರೋಗಗಳು? ಉದಾಹರಣೆ ಕೊಡ್ರಿ ಅಂದರೆ ಗೊನೋರಿಯಾ, ಸಿಫಿಲಿಸ್, ಪ್ರಜನಾಂಗದ ಮೇಲೆ ಗುಳ್ಳೆಗಳು, ಏಡ್ಸ್, ಹೀಗೆ ಇನ್ನು ಹಲವಾರು ರೀತಿಯ ರೋಗಗಳು ಇವೆ. ಆ ಒಂದು ರೋಗಗಳು ಬಂದಾಗ ನಮ್ಮ ಒಂದು ದೇಹದಲ್ಲಿ ಕಂಡುಬರುವಂತಹ ಸಿಂಪ್ಟಮ್ಸ್ಗಳು ಈ ರೀತಿಯಲ್ಲಿ ಇರ್ತಾವ. ಸಾಕಷ್ಟು ರೀತಿಯಲ್ಲಿ ಗುಳ್ಳೆಗಳು ಆಗ್ತಾ ಇರ್ತಾವ, ಇನ್ಫೆಕ್ಷನ್ಸ್ ಬರ್ತಾ ಇರ್ತಾವ, ನೋವಾಗ್ತಾ ಇರ್ತದೆ, ಹೊಟ್ಟೆ ನೋಯ್ತಾ ಇರುತ್ತದೆ, ಸಾಕಷ್ಟು ಬೇರೆ ಬೇರೆ ಸಿಂಪ್ಟಮ್ಸ್, ಲಕ್ಷಣಗಳು ನಮ್ಮ ದೇಹದವು ತೋರ್ಪಡಿಸ್ತಾ ಇರುತ್ತದೆ. ಹಾಗಾದರೆ ನಮಗೆ ಯಾವುದೇ ರೀತಿಯಲ್ಲಿ ಲೈಂಗಿಕ ರೋಗಗಳು ಬರಬಾರದು ಅಂದರೆ ನಾವು ಏನು ಮಾಡಬೇಕಾಗುತ್ತದೆ? ಸೊ ಲೈಂಗಿಕ ಕ್ರಿಯೆಯ ವೇಳೆ ಕಾಂಡೋಮ್ ಬಳಕೆಯು ಲೈಂಗಿಕ ರೋಗಗಳ ಸೋಂಕು ಹರಡುವಿಕೆಯನ್ನು ತಡೆಗಟ್ಟುತ್ತದೆ. ಸೊ ಕಾಂಡೋಮನ್ನು ಬಳಸುವುದರಿಂದ ನಿಮಗೆ ಯಾವುದೇ ರೀತಿಯ ಲೈಂಗಿಕ ರೋಗಗಳು ಸ್ವಲ್ಪ ಬರುವಂತಹ ಅವಕಾಶ ಕಡಿಮೆ ಆಗುತ್ತದೆ. ಉದಾಹರಣೆಗೆ ನೀವು ನೋಡ್ಬೋದು, ಇಲ್ಲಿ ಮೇಲ್ ಕಾಂಡೋಮ್ ಮತ್ತು ಫೀಮೇಲ್ ಕಾಂಡೋಮ್ ಅಂದರೆ ಕಾಂಡೋಮ್ಗಳಲ್ಲಿ ಪುರುಷರು ಬಳಸುವಂತಹ ಕಾಂಡೋಮ್ಗಳು ಕೂಡ ಇರ್ತವೆ, ಒಂದು ಮಹಿಳೆಯರು ಬಳಸುವಂತಹ ಕಾಂಡೋಮ್ಗಳು ಕೂಡ ಇರ್ತವೆ. ಸೊ ಫಸ್ಟ್ ಸ್ಟೆಪ್ ನೀವು ಏನು ಯೂಸ್ ಮಾಡಬೇಕಾಗುತ್ತದೆ? ಕಾಂಡೋಮ್ಸ್ಗಳನ್ನು ನಾವು ಬಳಸಬೇಕಾಗುತ್ತದೆ ಯಾವುದೇ ರೀತಿಯಲ್ಲಿ ಲೈಂಗಿಕ ರೋಗಗಳು ಬರಬಾರ್ದಂದ್ರೆ. ಎರಡನೇದು ಏನಪ್ಪ ಅಂದರೆ ಪ್ರಜನಾಂಗಗಳ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ಕೊಡುವುದು. ಅಂದರೆ ನಮ್ಮ ಪ್ರಜನಾಂಗಗಳನ್ನು, ನಮ್ಮ ದೇಹವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಶುಚಿತ್ವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಲೈಂಗಿಕ ಕ್ರಿಯೆಗಿಂತ ಮುಂಚೆ ಮತ್ತು ಲೈಂಗಿಕ ಕ್ರಿಯೆ ನಂತರ ಕೂಡ ನಾವು ಸ್ನಾನ ಮಾಡುವುದರ ಮೂಲಕ ಕೂಡ ಈ ಲೈಂಗಿಕ ರೋಗಗಳು ಹರಡುವುದನ್ನು ತಡೆಗಟ್ಟಬಹುದು. ಸೊ ಒಂದು, ಕಾಂಡೋಮ್ಗಳನ್ನು ಬಳಸಬೇಕಾಗುತ್ತದೆ ಮತ್ತು ನಮ್ಮ ದೇಹವನ್ನು ಸ್ವಚ್ಛವಾಗಿಟ್ಕೋಬೇಕಾಗುತ್ತದೆ. ಸೊ ಶುಚಿತ್ವದ ಕಡೆಗೆ ಗಮನ ಕೊಡಬೇಕಾಗುತ್ತದೆ. ಈ ಎರಡೂ ಕ್ರಿಯೆಗಳ ಮೂಲಕ ನಾವು ಲೈಂಗಿಕ ರೋಗಗಳನ್ನು ಹರಡದಂತೆ ತಡೆಯಬಹುದು. ಇನ್ನೊಂದು ಪ್ರಮುಖವಾದ ಕಾನ್ಸೆಪ್ಟ್ ಕಡೆ ಈಗ ನಾವು ಹೋಗೋಣ. ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ಸ್ತ್ರೀಯರಲ್ಲಿ ಗರ್ಭಧಾರಣೆ ತಡೆಗಟ್ಟುವ ವಿಧಾನಗಳು, ಗರ್ಭಧಾರಣೆ ಆಗದಂತೆ ನಾವು ಹೇಗೆ ತಡೆಯಬೇಕು ಅನ್ನೋದು ಕುರಿತಾಗಿ. ಇಷ್ಟಕ್ಕೂ ಗರ್ಭಧಾರಣೆಯನ್ನು ಯಾಕೆ ತಡೆಯಬೇಕು? ಯಾಕಂದರೆ ಮದುವೆಯ ಹೊಸತನದಲ್ಲಿ ಅಥವಾ ಒಂದು ಮಗುವಿನಿಂದ ಮತ್ತೊಂದು ಮಗುವಿನ ನಡುವಿನ ಅಂತರವನ್ನು ಇಟ್ಟುಕೊಳ್ಳುವುದಕ್ಕಾಗಿ ನಾವು ಗರ್ಭಧಾರಣೆಯನ್ನು ತಡೆಯುವಂತಹ ಒಂದು ಕೆಲಸವನ್ನು ಮಾಡಬೇಕಾಗುತ್ತದೆ. ಹಾಗಾದರೆ ಗರ್ಭಧಾರಣೆಯನ್ನು ನಾವು ಹೇಗೆ ತಡೆಗಟ್ಟಬಹುದು? ಇದಕ್ಕೆ ಕೆಲವೊಂದು ವಿಧಾನಗಳಿವೆ. ಆ ಒಂದು ವಿಧಾನಗಳ ಬಗ್ಗೆ ನಾವು ಈಗ ತಿಳಿಯೋಣ. ಫಸ್ಟ್ ಒನ್, ವಿವಿಧ ಗರ್ಭ ನಿರೋಧಕ ವಿಧಾನಗಳು. ಗರ್ಭಧಾರಣೆ ಆಗದಂತೆ ನಾವು ಹೇಗೆ ತಡೆಯಬಹುದು? ಮೊದಲನೇದು ಕಾಂಡೋಮ್ ಬಳಕೆ. ಸೊ ಕಾಂಡೋಮನ್ನು ಬಳಸುವುದರಿಂದ ಗರ್ಭಧಾರಣೆ ಕೂಡ ತಡೆಯುತ್ತದೆ. ಅಂದರೆ ಹೆಣ್ಮಕ್ಕಳು ಪ್ರೆಗ್ನೆನ್ಸಿ ಆಗುವುದಿಲ್ಲ, ಅದರ ಜೊತೆಯಲ್ಲಿ ಯಾವುದೇ ರೀತಿಯ ಲೈಂಗಿಕ ರೋಗಗಳು ಕೂಡ ಹರಡುವುದಿಲ್ಲ. ಸೊ ಕಾಂಡೋಮ್ ಅನ್ನುವುದು ಅತ್ಯಂತ ಒಂದು ಉಪಯುಕ್ತ ವಸ್ತು ಆಗಿದೆ. ಸೊ ಕಾಂಡೋಮ್ನಲ್ಲಿ ಈಗಾಗಲೇ ನಾನು ಹೇಳಿದ್ದೇನೆ, ಪುರುಷರ ಕಾಂಡೋಮ್ ಕೂಡ ಇರುತ್ತದೆ ಮತ್ತು ಮಹಿಳೆಯರ ಕಾಂಡೋಮ್ ಕೂಡ ಇರುತ್ತದೆ. ಸೊ ಪುರುಷರ ಕಾಂಡೋಮನ್ನು ಈ ರೀತಿಯಲ್ಲಿ ನಾವು ಶಿಶ್ನದ ಮೇಲೆ ಧರಿಸಬೇಕಾಗುತ್ತದೆ. ಶಿಶ್ನದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಯೊಳಗಡೆ, ಮಹಿಳೆಯರು ಧರಿಸುವಂಥ ಕಾಂಡೋಮ್ ಆದರೆ ಅದನ್ನು ನಾವು ಯೋನಿಯ ಒಳಗಡೆ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇನ್ನು ಎರಡನೇ ವಿಧಾನ ಗರ್ಭ ನಿರೋಧಕ ಮಾತ್ರೆಗಳ ಬಳಕೆ. ಈ ರೀತಿಯಲ್ಲಿ ಕೆಲವೊಂದು ಟ್ಯಾಬ್ಲೆಟ್ಸ್ಗಳನ್ನು, ಮಾತ್ರೆಗಳನ್ನು ಬಳಸುವುದರ ಮೂಲಕ ಕೂಡ ನಾವು ಗರ್ಭಧಾರಣೆಯನ್ನು ತಡೆಯಬಹುದು. ಹೇಗೆ? ಗರ್ಭ ನಿರೋಧಕ ಮಾತ್ರೆಗಳ ಬಳಕೆ ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸುತ್ತವೆ. ಸೊ ಹಾರ್ಮೋನುಗಳಲ್ಲಿ ಬದಲಾವಣೆಯಾಗಿ ಅಂಡಾಣು ಬಿಡುಗಡೆಯಾಗುವುದೇ ಇಲ್ಲ. ಗರ್ಭಧಾರಣೆ ಯಾವಾಗ ಆಗುತ್ತದೆ? ಅಂಡಾಣು ಮತ್ತು ವೀರ್ಯಾಣು ಸೇರಬೇಕು. ಸೊ ಈ ರೀತಿಯಲ್ಲಿ ನಾವು ಮಾತ್ರೆಗಳನ್ನು ತೆಗೆದುಕೊಂಡಾಗ ಅಂಡಾಣು ಬಿಡುಗಡೆ ಆಗುವುದೇ ಇಲ್ಲ. ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುವುದೇ ಇಲ್ಲ. ಯಾವಾಗ ಅಂಡಾಣು ಬಿಡುಗಡೆ ಆಗುವುದಿಲ್ವೋ ನಿಷೇಚನ ಕ್ರಿಯೆ ನಡೆಯುವುದಿಲ್ಲ ಮತ್ತು ಗರ್ಭಧಾರಣೆ ನಡೆಯುವುದಿಲ್ಲ, ಗರ್ಭಧಾರಣೆ ಆಗುವುದಿಲ್ಲ. ಹಾರ್ಮೋನುಗಳಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತದೆ.
ಬಟ್ ಕೆಲವೊಂದು ಸಲ ಈ ಗರ್ಭನಿರೋಧಕಗಳ ಮಾತ್ರೆಗಳನ್ನು ಬಳಸುವುದರಿಂದ ನಮ್ಮ ದೇಹದಲ್ಲಿ ಹಾರ್ಮೋನ್ಗಳಲ್ಲಿ ಅಸಮತೋಲನೆ ಉಂಟಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು ಕೂಡ ಉಂಟಾಗಬಹುದು. ಸೈಡ್ ಎಫೆಕ್ಟ್ಸ್ ಅಂತೇಳಿ ನಾವು ಕರೆಯುತ್ತೇವಲ್ಲ, ಆ ರೀತಿಯಲ್ಲಿ. ಎರಡು ವಿಧಾನಗಳಾಯಿತು. ಇನ್ನು ಮೂರನೇ ಒಂದು ವಿಧಾನ ಏನಪ್ಪ ಅಂದರೆ ಗರ್ಭನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ ಟಿ ಬಳಕೆ. ಏನಿದು ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡಿ ವೀರ್ಯಾಣುವಿನ ವರ್ಗಾವಣೆಯನ್ನು ತಡೆಯುವುದು ಮತ್ತು ಮಹಿಳೆಯರ ಅಂಡನಾಳಕ್ಕೆ ತಡೆಯೊಡ್ಡಿ ಅಂಡವು ಗರ್ಭಕೋಶವನ್ನು ತಲುಪದಂತೆ ತಡೆಯುವುದಾಗಿದೆ. ಸೊ ಈ ವಂಕಿ ಅಥವಾ ಕಾಪರ್ ಟಿ ಅನ್ನುವುದು ಪುರುಷರ ವೀರ್ಯನಾಳಕ್ಕೆ ಕೂಡ ನಾವು ಬಳಸಬಹುದು, ಪುರುಷರು ಕೂಡ ಬಳಸಬಹುದು ಮತ್ತು ಮಹಿಳೆಯರು ಕೂಡ ಬಳಸಬಹುದು. ಇಲ್ಲಿ ಮಹಿಳೆಯರಲ್ಲಿ ಬಳಸಿರುವಂತಹ ವಿಧಾನದ ಚಿತ್ರ ಕೂಡ ಇದು ತಾವು ಗಮನಿಸಬಹುದು. ಮಹಿಳೆಯರ ಒಂದು ಜನನಾಂಗ ವ್ಯೂಹ ಚಿತ್ರ. ಇಲ್ಲಿ ಒಂದು ಟಿ ಆಕಾರದಲ್ಲಿ ತಾಮ್ರದ ತಂತಿ ನಿಮಗೆ ಕಾಣಿಸ್ತಾ ಇರಬಹುದು. ಸೊ ಇದನ್ನು ಹೆಣ್ಣಿನ ದೇಹದ ಒಳಗಡೆ ಹಾಕಲಾಗಿದೆ. ಇದನ್ನು ನಾವು ವೈದ್ಯರ ಒಂದು ಸಮ್ಮುಖದಲ್ಲಿ ಒಂದು ಸಣ್ಣದಾದಂತಹ ಒಂದು ಶಸ್ತ್ರಚಿಕಿತ್ಸೆಯ ಮೂಲಕನೇ ಇದು ವೈದ್ಯರ ಒಂದು ಸಮ್ಮುಖದಲ್ಲಿ ನಡೆಯುವಂತಹ ಕ್ರಿಯೆಯಾಗಿದೆ. ಆದರೆ ನಾವೇ ನಮ್ಮ ಮನೆಯಲ್ಲಿ ಬಳಸೋದಕ್ಕೆ ಇದು ಸಾಧ್ಯವಾಗುವುದಿಲ್ಲ. ಕಾಂಡೋಮ್ಸ್ ಅಥವಾ ಗರ್ಭನಿರೋಧಕ ಮಾತ್ರೆಗಳನ್ನು ನಾವು ನಮ್ಮ ಮನೆಯಲ್ಲೇ ಬಳಸಬಹುದು. ಆದರೆ ಈ ವಂಕಿ ಅಥವಾ ಕಾಪರ್ ಟಿಯನ್ನು ನಾವು ವೈದ್ಯರ ಒಂದು ನೇತೃತ್ವದಲ್ಲಿ, ವೈದ್ಯರ ಒಂದು ಸಮ್ಮುಖದಲ್ಲಿ, ವೈದ್ಯರ ಒಂದು ಮಾರ್ಗದರ್ಶನದಲ್ಲಿ ಅವರೇ ಮಾಡುವಂತಹ ಒಂದು ಕ್ರಿಯೆ ಇದಾಗಿದೆ. ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪುರುಷರ ವೀರ್ಯನಾಳಕ್ಕೆ ತಡೆಯೊಡ್ಡುತ್ತಾರೆ, ಆವಾಗ ವೀರ್ಯಾಣುವಿನ ವರ್ಗಾವಣೆ ಆಗುವುದಿಲ್ಲ. ಅಥವಾ ಮಹಿಳೆಯರ ಅಂಡನಾಳಕ್ಕೆ ತಡೆಯೊಡ್ಡುತ್ತಾರೆ, ಇಲ್ಲಿ ತಡೆಯೊಡ್ಡುತ್ತಾರೆ, ಅಡ್ಡ ಹಾಕ್ತಾರೆ. ಓಕೆ, ಅಲ್ಲಿ ಅಂಡವು ಗರ್ಭಕೋಶವನ್ನು ತಲುಪದಂತೆ ತಡೆಯುತ್ತಾರೆ. ಸೊ ಇಲ್ಲಿ ನಾವು ಅಡ್ಡ ಹಾಕಿದಾಗ ಸೊ ಇಲ್ಲಿಂದ ಅಂಡಾಶಯದಿಂದ ಬಿಡುಗಡೆಯಾಗುವ ಅಂಡಾಣು ಗರ್ಭಕೋಶಕ್ಕೆ ಬರುವುದೇ ಇಲ್ಲ. ಈ ರೀತಿಯ ತಡೆ ಉಂಟು ಮಾಡಲು ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಬಹುದು. ಈ ಎರಡೂ ಪ್ರಕರಣಗಳಲ್ಲಿ ನಿಷೇಚನ ನಡೆಯುವುದಿಲ್ಲ, ಗರ್ಭಾಧಾರಣೆ ಆಗದಂತೆ ತಡೆಗಟ್ಟುತ್ತದೆ. ಆವಾಗಲೇ ನಾನು ಹೇಳೀನಿ, ಇದಕ್ಕೆ ಸ್ವಲ್ಪ ಶಸ್ತ್ರಕ್ರಿಯೆ ಅಂದರೆ ಸಣ್ಣದಾಗಿರುವಂತಹ ಒಂದು ಸರ್ಜರಿ ಮಾಡುವುದರ ಮೂಲಕ ವಂಕಿ ಅಥವಾ ಕಾಪರ್ ಟಿಯನ್ನು ನಾವು ಯೂಸ್ ಮಾಡಬೇಕಾಗುತ್ತದೆ. ಕೊನೆಯದಾಗಿ ನಾಲ್ಕನೆಯ ಒಂದು ವಿಧಾನ ಅಂತಂದರೆ ಇದನ್ನು ಶಸ್ತ್ರಚಿಕಿತ್ಸಾ ವಿಧಾನ ಅಂಥೇಳಿ ನಾವು ಕರೆಯುತ್ತಾರೆ. ಸ್ತ್ರೀಯರಿಗೆ ಟ್ಯುಬೆಕ್ಟಮಿ ಅಂಥೇಳಿ ಒಂದು ಸರ್ಜರಿ ಮಾಡುತ್ತಾರೆ ಮತ್ತು ಪುರುಷರಿಗೆ ವ್ಯಾಸೆಕ್ಟಮಿ ಅಂತ ಒಂದು ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿ ಮಾಡಿ ಗರ್ಭಾಧಾರಣೆ ಆಗದಂತೆ ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ನಾವು ಮಕ್ಕಳೇ ಆಗದಂತೆ ನಾವು ಸರ್ಜರಿ ಕೂಡ ಮಾಡಬಹುದು. ಸೊ ಮೊದಲಿನ 3 ವಿಧಾನಗಳು ತಾತ್ಕಾಲಿಕವಾಗಿ ನಾವು ಗರ್ಭಧಾರಣೆಯನ್ನು ತಡೆಗಟ್ಟಬಹುದು. ಬಟ್ ನಾಲ್ಕನೆಯ ಒಂದು ವಿಧಾನ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಗರ್ಭಾಧಾರಣೆ ಆಗದಂತೆ ಕೂಡ ನಾವು ತಡೆಗಟ್ಟಬಹುದು ಶಸ್ತ್ರಚಿಕಿತ್ಸೆ ವಿಧಾನದ ಮೂಲಕ. ಸೊ ಸ್ತ್ರೀಯರಿಗೆ ಮಾಡುವಂತಹ ಶಸ್ತ್ರಚಿಕಿತ್ಸೆಗೆ ಇರುವಂತಹ ಹೆಸರು ಟ್ಯುಬೆಕ್ಟಮಿ ಅಂಥೇಳಿ, ಇನ್ನು ಪುರುಷರಿಗೆ ಮಾಡುವಂತಹ ಶಸ್ತ್ರಚಿಕಿತ್ಸೆಗೆ ಇರುವಂತಹ ಹೆಸರು ವ್ಯಾಸೆಕ್ಟಮಿ ಅಂಥೇಳಿ. ಹೀಗೆ ಟ್ಯುಬೆಕ್ಟಮಿಯಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿರ್ಬೋದು ನೀವು, ಈ ಅಂಡಾಶಯದಿಂದ ಬರುವಂತಹ ಅಂಡನಾಳವನ್ನು ಏನು ಮಾಡ್ತಾ ಇದ್ದಾರೆ ನೋಡಿ, ಕಟ್ ಮಾಡಿ ಟೈಡ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ದಾರೆ ಮತ್ತು ಟೈಡ್ ಅಂದರೆ ಕಟ್ ಹಾಕ್ತಾ ಇದ್ದಾರೆ, ಕತ್ತರಿಸಿ ಮತ್ತು ಅದನ್ನು ಗಂಟು ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ವೃಷಣಗಳಿಂದ ಬಿಡುಗಡೆಯಾಗುವಂತಹ ವೀರ್ಯನಾಳವನ್ನು ಕಟ್ ಮಾಡ್ತಾ ಇದ್ದಾರೆ, ಕತ್ತರಿಸಿ ಅದನ್ನು ಗಂಟು ಮಾಡ್ತಾ ಇದ್ದಾರೆ, ಕಟ್ ಮಾಡಿ ಆ್ಯಂಡ್ ಟೈಡ್ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸೊ ಅವಾಗ ವೀರ್ಯಾಣು ಈ ರೀತಿಯಲ್ಲಿ ಟ್ಯುಬೆಕ್ಟಮಿ ಮಾಡಿದಾಗ ಅಂಡಾಶಯವು ಗರ್ಭಾಶಯಕ್ಕೆ ಬರುವುದಿಲ್ಲ, ಅಂಡಾಶಯದಿಂದ ಬಿಡುಗಡೆಯಾಗುವ ಅಂಡಾಣು ಗರ್ಭಾಶಯಕ್ಕೆ ಬರುವುದೇ ಇಲ್ಲ, ನಿಷೇಚನ ಕ್ರಿಯೆ ನಡೆಯುವುದೇ ಇಲ್ಲ. ಇಲ್ಲಿ ಕೂಡ ನೋಡ್ಬೋದು ನೀವು, ಈ ರೀತಿಯಲ್ಲಿ ಟೈಟ್ ಮಾಡಿದ ಇಲ್ಲಿ ವೃಷಣಗಳಲ್ಲಿ ವೀರ್ಯಾಣುಗಳು ಉತ್ಪತ್ತಿ ಆಗುತ್ತವೆ. ಸೊ ವೀರ್ಯಾಣುಗಳು ಮುಂದಕ್ಕೆ ಹೋಗುವುದೇ ಇಲ್ಲ, ಹೀಗಾಗಿ ಗರ್ಭಾಧಾರಣೆ ಆಗುವುದೇ ಇಲ್ಲ. ಸೊ ಇಲ್ಲಿಯ ತನಕ ನಾವು ಸಾಕಷ್ಟು ವಿಷಯಗಳನ್ನು ಈ ಒಂದು ಪಾಠದಿಂದ ಚರ್ಚೆ ಮಾಡಿದ್ದೇವೆ. ಸೊ ನಿಮಗೆ ವಿವರಿಸುವಂತಹ ಪ್ರಯತ್ನ ಕೂಡ ನಾನು ಮಾಡಿದ್ದೇನೆ ಅತ್ಯಂತ ಸಂಕ್ಷಿಪ್ತವಾಗಿ. ಸೊ ಇನ್ನೂ ತಮಗೇನಾದರೂ ಡೌಟ್ಸ್ ಇದ್ದರೆ ಒಂದು ಕೆಳಗಡೆ ಕಮೆಂಟ್ ಮಾಡಿ ಅಥವಾ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಆತ್ಮೀಯವಾದ ಧನ್ಯವಾದಗಳು.